ನೀನು ತಿಳಿದುಕೊಂಡ ಹಾಗೆ ಪವಿತ್ರವಾದ ಹಾಲು ನಾನಲ್ಲ. ಈ ಹಾಲಿನಲ್ಲಿ ಮೃಗ ಮಾನವನು ಬಂದು ಮುಟ್ಟಿನ ಹಾಲನ್ನು ಕಲಿಸಿ ಈ ಹಾಲೆಲ್ಲ ವಿಷದ ಹೊಂಡವಾಗಿದೆ. ನಾಳೆ ಮದುವೆ ಮಂಟಪ ಏರಬೇಕಾದ ನಾನು ನಾಯಿ ಮುಟ್ಟಿನ ಮಡಕೆ ಆಗಿದ್ದೀನಿ. ನಾನಿನ್ ಬದುಕಿರಬಾರ್ದು, ನನ್ನಂತವಳು ಬದುಕಿರಬಾರ್ದು, ನನ್ನಂತವಳು तुमसे मिलना बातें करना बड़ा ना लगता है, तुमसे मिलना बातें करना बड़ा ना लगता है, ನೀನು ಅವನ ನಿನ್ನ ಸಿಟ್ಟು ಮಾಡಲಾರ್ದೆ ಮತ್ತೆ ನಿಮ್ಮ ಮೌನ ಸಿಟ್ಟು ಮಾಡ್ಬೇಕನ? ಮದುವೆ ಮಾಡ್ಕೋತೀನಿ ಅಂತ ಹೇಳಿದ್ರೆ ಮತ್ತೆ 3 ತಿಂಗಳು ಮುಂದಕ್ಕೆ ತಪ್ಪದಿ. ನಾವು ಮದುವೆ ಚಿಂತೆ ಮಾಡಿ 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 ನಮಗೆ ಸಣ್ಣ ಆಗಕತ್ತ ಶರೀರ. ಏನ್ ಪಡ್ಕೋತೀನಿ ಅಂತ ಹೇಳಿ ಆಮೇಲೆ ಎಲ್ಲ ಕಳ್ಕೊಂಡೇನಂತೀನಿ. ನಿನ್ನ ಮ್ಯಾಗಿರೋ ಪ್ರೀತಿಯ ನೋಡ್ ಸುಂದ್ರಿ, ಕರೆ ಹೇಳ್ಬೇಕಂದ್ರ ಈಗ ನನಗೆ ತಡ್ಕೊಳ್ಳೋ ಕೆಪಾಸಿಟಿ ಉಳ್ಕೊಂಡಿಲ್ಲ. ನೋಡಿದ ಕೂಡಲೇ ನನ್ನ ನಿತ್ತಲ್ಲೇ ಸ್ವರಕ್ಕೆ ಹತ್ತಿ ಬಿಟ್ಟೈತಿ. ಬಾಗಿನ ಜ್ವರ ನೀನ್ ಚಿತ್ತಿ ಮಳೆ ಹುಟ್ಟಿದ ನಾಯಿಗೆ ಅಡ್ಡ ದಿಡ್ಡ ಮಾತಾಡಬೇಡ. ನಿನ್ನ ನಮ್ಮನ್ನ ಆಟ ಹುಟ್ಟಬೇಕಿನ ಅಲ್ಲ ಮಾಸ್ತರ್, ನಾ ಆಟ ಹುಟ್ಟಿದ್ದಂದ್ರೆ ಪರಿಸ್ಥಿತಿ ಏನಾಗ್ತಿತ್ತು? ನಾಗಾಸುರ ಅಭಿಷೇದಂಗ ನಿನ್ನ ಅಡಿ ಹೊತ್ತಿನಾಗ ಯವ್ವ ಅಂತ ತಿರುಗಾಗ ಬಾಯಿ ನಾಗಾಸುರ ಅಭಿಷೇದಂಗ ಆಗ್ತಿತ್ತು. ನೀನು ಹೊಟ್ಟಿ ಹೆಂಗ ಮಾತಾಡಿದ್ರು ರೋಡ ನಿನ್ನ ಕೈ ಕೊಟ್ಟು ಮತ್ತೊಬ್ಬನಿಗೆ ಮದುವೆ ಮಾಡ್ಕೊತೀನಿ ಸುಮ್ರಿ. ನನಗ್ ಬಿಟ್ಟು ಮತ್ತೆ ಯಾರು ಮದುವೆ ಆಗ್ತಾರ ನಿನಗ? ಯಾರು ಇಲ್ಲ ಅಂತ DC ಅಲ್ಲ DC SP ಅಂತ ಸಾಲ್ ಹಚ್ಚಿರ ಹುಚ್ಚಿ ಅಂತ ದೊಡ್ಡರನ್ನ ಯಾರು ಮದುವೆ ಆಗ್ತಾರೆ? DC SP ದೊಡ್ಡ್ರ? ಹೌದು. ಮತ್ತೆ ಸುಂದ್ರಿ ಒಂದು ಮಾತು ಹೇಳ್ತೀನಿ ಕೇಳಿ. ದೊಡ್ಡ ವಿದ್ಯಾ ಕಲ್ತವ್ರು ಶಾಣ್ಯಾರ ಆಗಿದ್ರಂದ್ರ ಹೆಬ್ಬಟ್ಟದ್ದು ದೊಡ್ಡ ರಾಜಕಾರಣಿಗಳ ಕೈಯಾಗ PA ಸೆಕ್ರೆಟರಿ ಯಾಕೆ ಆಗ್ತಿದ್ರು? ಅಷ್ಟು ಸಾಲಿ ಕಲ್ತವ್ರು ಶಾಣ್ಯಾರಾಗಿದ್ರು ಅಂದ್ರ ಅಸೆಂಬ್ಲಿ ಒಳಗ್ ಕುಂತು ದೇಶ ಆಳಕ್ಕೆ ಇವ್ರಿಗೆ ಬರ್ಲಿಲ್ಲ ಅಂದ್ಮೇಲ ಇವ್ರಿಗೆ ಶಾಣ್ಯಾರ ಅನ್ಬೇಕ ದಡ್ರ ಅನ್ಬೇಕು? ನೀನೇ ವಿಚಾರ ಮಾಡು. ಬ್ಯಾಡ ಬಿಡು, ಇವ್ರು ಬೇಡ. SP ಮದುವೆ ಹಾಕಿನಿ ಅಂದ್ರ ಪೊಲೀಸ್ ಮಂದಿನ ಅವ್ರೇನ ಮಹಾ ಶಾಣ್ಯಾರ ಅಂತ ಕೇಳಿದ? ಹೌದು. ಮತ್ತ ನೋಡ್ರಿ, ವಾಸನೆ ಮೂಸಿ ನೋಡಿ ಕೇಸ್ ಕಂಡಿ ಹಿಡಿಯುವ ನಾಯಿಗಳು ಹುಟ್ಟದವು ನಮ್ಮ ದೇಶದಾಗ. ಆದ್ರ ನಾಯಿ ಇಲ್ಲಾರ್ದೆ ಪೊಲೀಸರು ಕೇಸ್ ಹಿಡಿತಾರ ಕೇಳಿ ಇಲ್ಲೇ ಕೂತಾರ. ನಾಯಿ ಇಲ್ಲಾರ್ದೆ ಹಿಡಿತಾರ ಕೇಳು. ನಿಮ್ಮ ಆಸರು ಒಟ್ಟ ಶಾಣೆ ಹೇಳೋಣ. ನಮ್ಮ ಮದುವೆ ಆದ್ರ ನಿನ್ನ ಹಾಕಿನ ಒಂದು ಇಲ್ಲ ನಮ್ಮ ನರ್ಸನರ ಹಾಕಿನಿ. ನೀ ನರ್ಸನ ಹೆಸರು ನನ್ನ ಮುಂದೆ ಎತ್ತಿ ಮಾಡ. ನರ್ಸನ ಹೆಸರು ನನ್ನ ಮುಂದೆ ಎತ್ತಿದ್ರೆ ನನ್ನ ಪಿತ್ತ ನೆತ್ತಿಗೆ ಇರ್ತದ. ನಂಬಿದ ಗೆಳೆಯ ಮೋಸ ಮಾಡುವ ಬದ್ಮಾಸ್ ನನ್ನ ಮಗ, ಸುಳ್ಳು ನನ್ನ ಮಗ, ಕಾಳ ನನ್ನ ಮಗ ಈಗ ಇದ್ದಿದ್ದೊಂದು ನೌಕರಿ ಕಳ್ಕೊಂಡು ಬಸ್ ಸ್ಟ್ಯಾಂಡ್ದಾಗ ಹಮಾರಿ ಮಾಡಕತ್ತಾನ. ಆ ಮಗ ಏನಾದ್ರೂ ನೀನು ಕಣ್ಣು ಮುಂದೆ ಕಂಡ್ರ ಮುಖ ಸತ್ಯಕ್ಕೆ ನೋಡ್ಬೇಡ, ಮಾತು ಸತ್ಯಕ್ಕೆ ಆಡಿಸ್ಬೇಡ. ನಾವು ಏನಾರು ಸಿಗ್ಬೇಕು ನನ್ನ ಕೈಯಾಗ
ಹೇಳ್ತಾನೆ ಸುಂದ್ರಿ ನಾವು ಹುಚ್ಚನಾಗಿ ತಲೆ ಹೊಡೆದಂಗೆ ಹೊಡಿತೀವಿ ನಾವು ಆಯ್ತು ಚಿಕ್ಕ ಹೊಡ್ಯಾಕತ್ತಿ ಬಾಯಿ ಹೋಗೋಣ ಅಂತ ಯಾವ್ದೋ ಗೊತ್ತಲ್ಲ ಚೋಲಿಗೆ ಪ್ರೀತಿಗೆ ಹೈ ಚೋಲಿಗೆ ಪ್ರೀತಿಗೆ ಚೋಲಿಗೆ ಪ್ರೀತಿಗೆ ಹೈ ಚೋಲಿ ಮೇರೆ ಹೈ ಮೇರಾ ಚೋಲಿ ಮೇರೆ ಹೈ ಮೇರಾ ಚೋಲಿ ಮೇರೆ ಹೈ ಮೇರಾ ಚೋಲಿ ಮೇರೆ ಹೈ ಮೇರಾ ಏ ದಿಲ್ ಮೇ ಲೂಂಗಿ ಮೇರೆ हाय मೈ ಡಿಯರ್ सुंदरी क्या हुआ बिस्मिल्लाह हुआ चुबड्रे बा ಯಾಕೆ ಹಾಯ್ ಅಂತ ಕೈನ ಮುಂದೆ ತರಲ್ತಾ ನೆನೆ ಸಿಗಿಸ್ತಾ ನಾನು ಕೊಡ್ಲಿ ಯಾಕೋ ಬೇರೆ ಬೇರೆ ಕಾಣ್ತಾರೆ ಮುಂದೆ ಕೊಡ್ಲಿ ಅಕ್ಕ ನೀವು ಯಾರಂತ ಗೊತ್ತಾಗಿಲ್ಲ ನಾನು ಅಲ್ಲಿವೇನೆ ನಿನ್ನ ಗೆಳತಿ ಸಿಂಧನೂರು ಸರಳ ನೀನೊಮ್ಮೆ ಸಿಂಧನೂರಿನಲ್ಲಿ ನಾಟಕ ನಟಿ ಮೀನಾಕ್ಷಿ ಮನೆಗೆ ಬಂದಾಗ ನನ್ನ ನಿನ್ನ ಪರಿಚಯ ಆಗಲಿಲ್ಲವೇ ಅದೇ ಮೀನಾಕ್ಷಿ ಗೆಳತಿ ಸರಳ ಅಯ್ಯ ಸರಳಿ ಅಲ್ಲೇ ಸರಳಿ ಎಷ್ಟು ದಿನ ಆತೆ ನಾನೇ ಭೇಟಿಯಾಗಿ ತುಂಬಾ ದಿನಗಳಾದ ಕಣೆ ಏನು ಮಾಡೋದು ನಾನು ಖಾಲಿ ಇಲ್ಲ ದಿನ ಕೆಲಸ ಮಾಡಿ ಮಾಡಿ ನನ್ನ ಬೌಡಿ ಈ ನಮ್ಮನೆ ಆಗೈತಿ ಏನೇ ಸುಂದ್ರಿ ನೀನು ಎಷ್ಟು ಸೊರಗಿದೆಯಲ್ಲೇ ನಾನು ಮೊದಲು ನೋಡಿದಾಗ ನೀನು ಮೈ ಕೈ ತುಂಬಿಕೊಂಡಿದ್ದಿ ಈಗ ನೀನು ಬಹಳ ಚಿಂತೆ ಒಳಗೆ ಬಿದ್ದಿದ್ದೆ ಹೌದಲ್ಲ ಕಣೆ ಏನು ಮಾಡೋದು ಕಣೆ ನಿಮ್ಮಂತ ಗೆಳತಿಯರೆಲ್ಲ ಬಿಟ್ಟು ದೂರ ಹೋದ್ರಿ ನಿಮ್ಮ ಚಿಂತೆ ಹಿಂಗಾಗಿನೇ ಈಗೇನಾಗಿದೆ ಈಗ 4 ದಿವಸ ನಾವು ಇಬ್ಬರು ಯಾವುದಾದ್ರೂ ಒಂದು ಲಾಜ್ ಹಿಡ್ಕೊಂಡು ಹಯಾಗಿ ಕಾಲ ಕಳೆಯೋಣ ನಾವು ಇಬ್ಬರು ಒಂದೇ ಹಾಸಿಗೆ ಮೇಲೆ ಮಲ್ಕೊಂಡು ಭಾಳ ದಿವಸ ಆಯ್ತು ಇವತ್ತೇ ಇಬ್ರು ಮಾತಾಡ್ಕೊಂತ ಮಣ್ಗೋಣ ಅಂತ ಇಬ್ರು ಒಂದ ಹಾಸಿಗೆ ಹೌದು ಒಬ್ಬರ ಮೇಲೆ ಒಬ್ರು ಕಾಲ ಹಾಕಿ ಮಕ್ಕಳಾರ್ಗ ಭಾಳ ದಿನ ಆಗಿತ್ತು ನನಗೆ ಯಾರು ಇವತ್ತು ಸಿಕ್ಕಿರಿ ಮತ್ತೆ ಸಾಡ್ಲಾಕಿ ಇವತ್ತು ನಡಿ ಇಬ್ರು ಲಾಡ್ಗೆ ಹೋಗಿ ಮಕ್ಕಳೋಣ ಅಂತ ಸರಳಿ ನಾವ್ ಇಬ್ರು ಕೂಡ ಕಾಲ್ ಹಾಕಿ ಮಕ್ಕಳ್ರ ಜೀವಕ್ಕರ ನೆಮ್ಮದಿ ಸಿಗುತ್ತೆ ನಡಿ ಹೌದು ಸರ ಏ ಸರ ಹಾಂ ಹೇಳು ನಿನಗೆ ಮಾಡ್ಯಾರೇನ ಹಾಂ ಮದುವೆ ಇನ್ನೂ ಇಲ್ಲ ಕಣೆ ನನ್ನ ಮನಸ್ಸಿಗೆ ಬರುವ ಮನ್ಮತ್ತಿನ ನನ್ನ ಕಣ್ಣಿಗೆ ಬಿದ್ದಿಲ್ಲ ಬರೇ ಬೆನ್ನಿಂದ ತಿರುಗಾಡೋ ಗಂಟೆಗಳಾಗತ್ತಾರ ನಾನು ಏ ಸುಂದ್ರಿ ಓ ಯಾರ ಇವರು ವಿದ್ಯಾ ಸಿಂಧನ ಸರಳ ಅಂತ ನನಗೆ ಭಾಳ ಬೇಕಾದಕ್ಕೆ ನನಗೆ ಗೆಳತಿದಳಕಿ ಇವ ಯಾರೇ ಸುಂದ್ರಿ ಕಣ್ಣು ರಪ್ಪೆ ಬಡಿಲಾರ್ದಾಗ ಒಂದ ಸವನ ನನ್ನ ನೋಡಾಕತ್ತಾನ ಇವ ಏನ ಹೆಣ್ಣಿಗಿನ ಕಂಡನ ಇಲ್ಲ ಹೆಣ್ಣಿನ ಬರದ ಏ ಸರಳ ಅವ ನನ್ನ ಲವರೇ ಇವನು ನನ್ನ ಮದುವೆ ಆಗೋಣ ಹಾ ಇವನ ನೀನು ಮದುವೆ ಆಗ್ತೀಯ ಸರಳ ನಗಾಕತ್ತಿಯಲ್ಲಿ ಯಾಕೆ ಏನಾತ ಅಲ್ಲ ನೀವು ಮದುವೆ ಆಗ್ತೀನಿ ಅಂತ ಹೇಳ್ತಿ ಇವನ್ ಬಾಡಿ ನೋಡಿ ಎಷ್ಟೈತಿ ಕೈಕಾಲು ನೋಡಿದ್ರ ಸೂರ್ಯಪಾನ ಕಟ್ಗಿ ಆಗ್ಯಾವ ಮುಖ ನೋಡಿದ್ರ ಕೊಳತು ಕುಂಬಳಕಾಯಿ ಆಗ್ಯದ ಇಂಥವ್ನು ತಗೊಂಡು ಏನ್ ಮಾಡ್ತಿ ಮತ್ತೆ ಎಂತವ್ ಮದುವೆ ಆಗಕ್ಕೆ ನಾನು ನೀನು ಕೂಡಿ ಸಿಂಧೂರಾಗ ರಣವೀರ ಪಿಕ್ಚರ್ ನೋಡಿಯಲ್ಲ ಅದ್ರಾಗ ಯಂಗ್ ರವಿಚಂದ್ರನ್ ರೈಲ್ದಾಗ ಬಂದು ಈ ಪಂಡು ಕೊಟ್ಟಿದ್ದ ಕಿಸ್ ಕೊಟ್ಟವನೇ ಬಾ ನನ್ನ ಪ್ರಿಯಸಿ ನೀನಿರುವುದು ನನಗಾಗಿ ಅಂತ ಚಕ್ಕೆಯಲ್ಲಿ ಹಚ್ಚಿಕೊಳ್ಳುತ್ತಿದ್ದ ಅಂತ ಹೀರೋನ ಮದ್ವೆ ಆಗ್ಬೇಕು ಇದು ನೋಡಿದ್ರೆ ಬರೇ ಇಂಥವ್ನು ತಗೊಂಡು ಏನ್ ಮಾಡ್ತಿ ನೀ ಏನ ಮಾಡ ಸರಳಿ ದೂರಿಂದ ಮಾಡ ಕಸಿ ಬಿಸಿ ಮಾಡಬೇಡ ಕಸಿ ಬಿಸಿ ಮಾಡಬೇಡ ಯವ್ವ ಜೀವ ಬಿಸಿ ಬಿಸಿ ಆಗತ್ತೆ ಯವ್ವ ಕಸಿ ಬಿಸಿ ಮಾಡಬೇಡ ಯವ್ವ ಜೀವ ಬಿಸಿ ಬಿಸಿ ಆಗತ್ತೆ ಯವ್ವ ಏನೋ ಆಗಿದೆ ಮೈಯಲ್ಲಿ ಬಾ ಹೇಳುವೆ ನಿನ್ನಾಗಿರಿಯಲಿ ಏನೋ ಆಗಿದೆ ಮೈಯಲ್ಲಿ ಬಾ ಹೇಳುವೆ ನಿನ್ನಾಗಿರಿಯಲಿ ಕಸಿ ಬಿಸಿ ಯಾಕೆ ಸರಳ ನನಗೇನಾಗಿದೆ ಯಾಕ ನಿನ್ನ ಕಣ್ಣಾಗ ಹ್ಯಾಂಗ್ ಕಾಣಕತ್ತೀನಿ ನಾನು ಥೇಟ್ ನನ್ನ ಕಣ್ಣಾಗ ಎಣ್ಣೆಯಿಂದ ಪಳ್ತಿ ಕಂಡಂಗೆ ಕಾಣ್ತಿ
ಹಾ ಹಾ ಮತ್ತ ನೀ ಹ್ಯಾಂಗ ಕಾಣಕತ್ತಿ ಗೊತ್ತನ? ನಾ ಏನು ಚಂದಿಲ್ಲೇನ ರಾಜ, ನನಗೇನಾಗೈತಿ? ಏ ಬಹಳ ಚಂದ ಇದ್ದಿ ಬಿಡು. ಏನು ನಿನ್ನ ಫಿಗರ, ಏನು ನಿನ್ನ ಬಾಡಿ, ಆಹಾ ನಿನ್ನ ಹಿಂದಿನ ಸಾಟ ನೋಡೇ ಮರಳಾಗಬೇಕು ಜನ. ಯಾಕ ಡಾರ್ಲಿಂಗ್ ಈ ಫಿಗರ್ ನಿನ್ನ ಕಣ್ಣಾಗ ತೂಗುವಲ್ಲ? ಏಪ್ಪ ಯಾಕೆ ತಗೊಳ್ದು. ಈ ನಿನ್ನ ಬಾಡಿ ಕಣ್ಣ ಮಾಡಿ ಕಟ್ಟೆಗೈತಿ. ಈ ನಿನ್ನ ಫಿಗರು ಹಿಮಮಾಲಿನಿ ಫಿಗರ್ ಆಗೈತಿ. ಆದ್ರ ಹಿಂದಿನ ಸಾಟ ಮಾತ್ರ ಅವ್ನು ಫೋರ್ನಾಡ್ ಸೇವನ ಗಾಡಿ ಚಶಿ ಆಗೈತಿ. ನೀ ಮೌನ ನಿನ್ಯಾರು ಹೆಣ್ಣಂದ್ರ ನೀ ಮೌನ. ನಿನ್ನ ಜನನ ಇಲ್ಲಿ ಆಗಲಿಕ್ಕಿಲ್ಲ, ಬಹುಶಃ ಒಳಗೆ ಆಗಿರ್ಬೇಕಂತೀನಿ. ನಿನಗಿಲ್ಲಿ ಯಾರು ಮದುವೆ ಆಗೋರಿಲ್ಲ. ನಿನಗೇನಾದ್ರೂ ಆಗ್ಬೇಕು, ಹೈದರಾಬಾದ್ವರೆಗೆ ಆಗ್ಬೇಕು, ಅಲ್ಲಿಗೆ ಹೋಗಲಿ. ಹೈದರಾಬಾದಕ್ಕೆ ಯಾಕೆ ಹೋಗ್ತಿ? ಇಲ್ಲೇ ಹೆಂತವ್ರು ನನ್ನ ಗಂಟು ಬಿದ್ದಾರ. ಕುಂತ್ರು ಕುಂಡ್ರು ಕೊಡುವಲ್ರು, ನಿಂದ್ರು ಕೊಡುವಲ್ರು. ಅಷ್ಟು ಕಂಜಟ್ಟವ್ರು ಸಿಕ್ಕ ಇಲ್ಲಿ ಅಂದ್ರ ಈಗ ನೀ ಎಲ್ಲಿಗೆ ಹೊಂಟಿದಿ? ಇಲ್ಲೇ ಯಾಳಿಗೆ ಇಲ್ಲೇ ಶೂಟಿಂಗ್ ತೆಗಿತಾನ ತಾವು ಹತ್ತಿರ ಹೊಟ್ಟಿನ ಯಪ್ಪ. ನಮ್ಮೂರಾಗ ಎಲ್ಲ ಐತ್ರಿ ಶೂಟಿಂಗ್ ಪಾಯಿಂಟ್? ಇಲ್ಲೇ ಸರ್ಕಾರಿ ಜಾಲಿ ಕಂಟ್ಯಾಗ. ಬರೋಬರಿ ಅಲ್ಲೇ ಕರೆಕ್ಟ್ ಆತು ನೀನು ಶೂಟಿಂಗ್. ಕಂಟೆಂಟ್ ಮಾಡಿದ್ರೆ ಚಲೋ ಮಾಡ್ಯಾರ. ಮಂದ್ಯಾಗ ಆದ್ರೂ ಬರ್ತಿದ್ದಿಲ್ಲ ಹೊರಗೆ. ಅಂದ್ರ ಸರಳ ಇವತ್ತು ನೀ ಬುಕ್ ಆದಂಗೆ ಕಾಣ್ತಿ. ಇನ್ನೂ 3 ದಿವಸ ನಾನು ಖಾಲಿ ಇಲ್ಲ, ಅಡ್ವಾನ್ಸ್ ಬುಕ್ ಇದ್ದೀನಿ. ಹ್ಞೂ ಅಷ್ಟು ಅಡ್ವಾನ್ಸ್ ಬುಕ್ ಅವ? ಹೌದೌದು. ಅಂದ್ರ ಯಾರ್ಯಾರು ಮಾಡಿರವ ನಿನಗ ಬುಕ್ಕ? ಸಿದ್ದು ಉಡ್ಚಾಣ, ಚಂದು ಬನಾಟಿ, ಗುರುನಾಥ್ ನಿಂಗಾಳಿಗೆ, ಇವರೇ ನನ್ನ ಮನಗದ್ದ ಮತ. ಶ್ರೀಮದ್ರಮಾನಂದ ಗೋವಿಂದ. 3 ಮಂದಿ ಸೂಚಿದ್ದಾರೆ ಅದಾರ. ಈಕಿ ಅವ್ರ ಬಿಡ್ತಾರ? ಅಂದಾಗ ಸರಳ ಸರಳ ಈ ನನ್ನ ಲವರ್ ಮದುವೆ ಆಗ್ತೇನೆ. ಇಂಥ ತೆಗ್ಗುದ್ದಿನಿದ್ದ ಮುಖದವ್ರು ಬೇಕಾಗಿಲ್ಲ ನನಗ. ಏನಿದ್ರು ನಿನ್ನ ಸ್ಟೈಲ್ ಮುಖದವ್ರು ಬೇಕು ನನಗ. ನನಗೇನು ಬೇಕಾಗಿಲ್ಲ. ಅವನು ನಿನ್ನ ಮದುವೆ ಆಗೋದನು ಒಂದು ದೊಡ್ಡ ಎಮ್ಮಿ ಮದುವೆ ಆಗೋದನು ಎರಡು ಒಂದ. ನಿಮ್ಗೆ ಯಾವ ಊರು, ಯಾವ ಕುಲನೋ, ಯಾವ ಗೋತ್ರ, ಯಾವ ಮಗನಿಗೆ ಗೊತ್ತ? ಬಿದ್ದವನೇ, ಕುಲ ಗೋತ್ರ ತಗೊಂಡು ಏನ್ ಮಾಡ್ತಿ? ಗಂಡು ಹೆಣ್ಣು ಎರಡು ಒಂದ ಕುಲ. ಒಂದು ಮಾತು ಹೇಳ್ತೀನಿ ಕೇಳು. ಮಾತು ಹೇಳ್ಬಿಡ್ತಿ. ಒಂದು ಮಾತು ಹೇಳಕ್ಕಿಂತ ಮೊದಲು ಅಲ್ಲಿ ಏನು ಶೂಟಿಂಗ್ ಹೊಂಟಿಯಲ್ಲ, ಒಂದ್ಸಲ ನಾನು ಲವರ್ ಕೂಡ ಮಾಡಿ ತೋರಿಸ್ ನೋಡೋಣ ಹೆಂಗೆ ಶೂಟಿಂಗ್ ಮಾಡಿ. ಇವತ್ತು ಎಲ್ಲರನ್ನ ಕೆಲಸ ಮಾಡ್ತೀನಿ. ಇವತ್ತು ನೀನೇ ಬುಕ್ ಆಗುವಂತಿ. ರೆಡಿ ಜಲ್ದಿ ಹೋಗೋಣ. ಅದ ರೆಡಿ ಭಾಳ ನೀ ತಯಾರಾಗಿ. ನಾವು ತಯಾರಿದ್ದೀನಿ. ನೀ ಕರ್ರೆ ಗಂಡಸ ಆಗಿದ್ರೆ ಹಗರಿ ಬಿಡಬೇಡ. ಒಂದು ಶಾಟ ತೋರ್ಸೇ ಬಿಡು ಅಂತ ಶೂಟಿಂಗ್ ಶಾಟ. ನೀನಾರ ಇರ್ಬೇಕು, ಇಲ್ಲ ಆಕಿನಾರ.
ಕೆರಕ ಬಿರಕ ಇರಬೇಕು ನೋಡು ರಾಜ. ರಾಜ ಅಲ್ಲಿಂದ ಜಾಗಿ ಬರ್ತದ ಬಾ ರಾಜ, ಹೋಗೋಣ ಶೂಟಿಂಗಕ್ಕೆ. ಬಾ ಬಾ ಬಾ. ಅಂಬಿಕಾ, ಮಗಳೇ ಅಂಬಿಕಾ, ಏನ್ ಮಾಡ್ತಾ ಇದ್ದೀವ ಮನೆಗಡೆ? ಬಾರಮ್ಮ ಹೊರಗೆ. ಅಂಬಿಕಾ, ನಾನು ದಣಿಯರಿಗೆ ಹೇಳಿ ಬಂದಿನಮ್ಮ, ಅವರು ನಮ್ಮನೆ ಕಡೆನೇ ಬರ್ತೀನಿ ಅಂತ ಹೇಳಿದ್ದಾರೆ. ದಣಿಯರು ಬಂದ ನಂತರ ನಾನು ನೀನು ಎಲ್ಲರೂ ಕೂಡ ಮದುವೆ ಮಂಟಪಕ್ಕೆ ಹೋಗಪ್ಪ. ಅಂಬಿಕಾ, ಅಂಬಿಕಾ, ಏನ್ ಮಾಡ್ತಾ ಇದ್ದೀಮ್ಮ ಒಳಗಡೆ? ಅಂಬಿಕಾ, ಗುಡಿ ಒಳಗ ನಿನ್ನ ಗೆಳತಿಯರ ದಾರಿ ಕಾಯಕತ್ತಾರಮ್ಮ. ಬೇಗನೆ ಶೃಂಗಾರವಾಗಿ ಹೂ ಮುಡಿದುಕೊಂಡು ನೀನು ಮದುಮಗಳಾಗಿ ಹೊರಗೆ ಬಾರಮ್ಮ. ಅಂಬಿಕಾ, ತೋ ತೋ ತೋ, ಈ ಹುಚ್ಚುಡಿಗೆ ಏನ್ ಮಾಡ್ತಿರ್ಬೇಕು? ಅಂಬಿಕಾ, ಎಷ್ಟೊಂದು ಅಲಂಕಾರ ಮಾಡ್ಕೊಳ್ತಿರ್ವಮ್ಮ. ಬೇಗನೆ ಹೊರಗೆ ಬಾ ಅಂಬಿಕಾ. ಅಂಬಿಕಾ, 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 ಯಾಕೆ ಅಂಬಿಕಾ, ಯಾಕೆ ಆತ್ಮಹತ್ಯೆ ಮಾಡಿಕೊಂಡೆಯಪ್ಪ? ಆತ್ಮಹತ್ಯೆ ಮಾಡಿಕೊಳ್ಳುವಂತ ಗಂಡಾಂತರ ನಿನಗೇನು ಬಂದಿತ್ತು ಮಗಳೇ? ನಿನಗೇನು ಬಂದಿತ್ತು? ಅಂಬಿಕಾ, ಮದುವೆ ದಿವಸ ಮೋಸ ಮಾಡಿದೆಯಪ್ಪ, ನನಗಂತ ಮೋಸ ಮಾಡಿದೆ ಮಗಳೇ. ಅಂಬಿಕಾ, ಮದುವೆಗೆ ಬಂದ ಜನರಿಗೆ ನಾನೇನೆಂದು ಉತ್ತರ ಕೊಂಡೆಪ್ಪ, ಏನೆಂದು ಉತ್ತರ ಕೊಂಡೆ? ಅಂಬಿಕಾ, ಈ ಮದುವೆ ನಿನಗೆ ಇಷ್ಟ ಇರ್ಲಿಲ್ಲೇನಮ್ಮ? ನೀನು ಮೆಚ್ಚಿದ ನಿನ್ನ ಸೋದರ ಮಾವನೊಂದಿಗೆ ಮದುವೆಯಾಗಲು ನಿನ್ನ ಮನಸ್ಸಿಗೆ ಒಪ್ಪಿಗೆ ಬರಲಿಲ್ಲಮ್ಮ ಅಂಬಿಕಾ. ಈ ನಿನ್ನ ಹೆತ್ತ ಪಾಲಿಗೆ ಏನಾದ್ರೂ ಮೋಸ ಮಾಡಿದ್ದೇನೆ ಅಂಬಿಕಾ ಮಗಳೇ? ಇಲ್ಲ. ಹಾಗಾದ್ರೆ ಆತ್ಮಹತ್ಯೆ ಮಾಡಿಕೊಳ್ಳಲು ನಿನ್ನ ಆತ್ಮಕ್ಕೆ ಏಕೆ ಒಪ್ಪಿಕೊಂಡೆಯಪ್ಪ? ಅಂಬಿಕಾ, ಮಲಗುವಾಗ ಮತ್ತೆ ರಾತ್ರಿವರೆಗೆ ಹೇಳ್ತಿದ್ದಲ್ಲಮ್ಮ, ಅಪ್ಪ ಅಪ್ಪ ನಾಳೆ ನಾನು ಮದುಮಗಳಾಗಿ ಮದುವೆ ಮಂಟಪದಲ್ಲಿ ಕೂಡ್ತೀನಿ ಅಂತ ಹೇಳಿದ್ದೆಲ್ಲಪ್ಪ.
ಮದುಮಗಳಾಗಿ ತಾಳಿ ಕಟ್ಟಿಕೊಂಡು ಗಂಡನ ಮನೆಗೆ ಹೋದಾಗ ನೀ ಕಣ್ಣೀರು ಹಾಕ್ಬೇಡಪ್ಪ ಅಂತ ಹೇಳ್ತಿದ್ದಲ್ಲಮ್ಮ. ಆದ್ರೆ ಇವತ್ತು ಮದುಮಗಳಾಗಿ ಮದುವೆ ಮಂಟಪಕ್ಕೆ ಹೋಗುವ ಬದಲು ಮಸಣದ ಮಲ್ಲಿಗೆಯಾಗಿ ಮನೆಗೆ ಕೊಟ್ಟಿಯೇನಮ್ಮ. ಹೆತ್ತಪ್ಪನಾದ ರುದ್ರಪದಿಗೆ ನಿಮ್ಮ ಮುದ್ದು ಮಗಳಾದ ಅಂಬಿಕಾ ತಿಳಿಸುವುದೇನೆಂದ್ರೆ, ಇಲ್ಲಿವರೆಗೂ ನೀವು ನನ್ನನ್ನು ಮುದ್ದಾಗಿ ಸಾಕಿ ಬೆಳೆಸಿದ್ರಿ, ನನಗೆ ವಿದ್ಯಾಭ್ಯಾಸ ಕಲಿಸಿದ್ರಿ, ನನ್ನ ಒಪ್ಪಿಗೆಯಂತೆ ನನ್ನ ಪ್ರಿಯತಮನೊಂದಿಗೆ ಮದುವೆ ಮಾಡಲು ಮುಂದಾದ್ರಿ. ಈ ನಿಮ್ಮ ಉಪಕಾರ ನಾನು ಯಾವುದೇ ಕಾರಣಕ್ಕೂ ಬರೆಯೋದಿಲ್ಲ. ಆದರೆ ಮದುವೆ ಮೊದಲನೇ ದಿವಸ ನನ್ನ ಜೀವನದಲ್ಲಿ ನಡಿಲಾದಂಥ ಘಟನೆ ನಡೆದು ಹೋಯಿತು. ಮನೆಯಲ್ಲಿ ನೀವಾರು ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡ ಧನರಾಜ್ ತನಿಗಳ ಮಗ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲಾ ಎಂಬ ಹಾಲಿನಲ್ಲಿ ಕಾಮ ಎಂಬ ಹುಳಿಯನ್ನೇ ಹಿಂಡಿದ. ಈ ಅಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವುದು ಮಹಾಪಾಪ ಇಲ್ಲದೆಂದು ಇಂದು ಬೆಳಿಗ್ಗೆ ನಾನು ಆತ್ಮಹತ್ಯೆ ಮಾಡಿಕೊಂಡೆ. ಇದು ನಿಮ್ಮ ದೃಷ್ಟಿಯಲ್ಲಿ ತಪ್ಪು ಅನ್ನೋ ಹಾಗಿದ್ರೆ ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿಯಪ್ಪ. ಇದು ನಿಮ್ಮ ದೌರ್ಭಾಗ್ಯ ಮಗಳು ಅಂಬಿಕಾ. ಕಟ್ಟಿಕೊಟ್ಟು ಮುತ್ತೈದೆಯಾಗಿ ಗಂಡನ ಮನೆಗೆ ಹೋಗಬೇಕಾದ ನನ್ನ ಮಗಳಿಗೆ ಮಸಣಕ್ಕೆ ಕಳಿಸಿದೆಯೇನೋ ನೀಚ. ನಿನ್ನ ಮರಣ ನನ್ನ ಕೈಯಲ್ಲಿ, ನಿನ್ನ ಜೀವನ ತಿಳಿಸಲಾರ. ಇಲ್ಲು ಧನರಾಜ್, ಒಂದೇ ಒಂದು ಹೆಜ್ಜೆ ಮುಂದಿಟ್ಟರೆ ನಿನಗೆ ನನ್ನ ನಾನೇ ಆಗಿದೆ. ದಯವಿಟ್ಟು ಮುಂದೆ ಬರಬೇಡ. ಮದುವೆಗೆ ಬರೋ ಮಾನವರು ಅಲ್ರೋ ನೀವು. ಮಾನವರನ್ನು ತಿದ್ದು ಹಾಕುವ ಗೋಮುಖ ವ್ಯಾಘ್ರಗಳು ನೀವು. ರುದ್ರ, ಯಾಕೋ ಏನಾಗಿದೆ ನಿನಗೆ? ಮದುವೆಗೆ ಬಂದ ಅತಿಥಿಗಳಿಗೆ ಮನ ಬಂದಂತೆ ಅವಮಾನಗೊಳಿಸುತ್ತಿರಲಿಲ್ಲ. ಯಾಕೆ? ನಮ್ಮನ್ನ ಕಂಡರ ಹೆದರ ನಡಗುತ್ತಿದ್ದೀವಿ. ಅಂತವನ ಮಗಳ ಮದುವೆಗೆ ಬಂದರೆ ಬಾಯಿಗೆ ಬಂದಂತೆ ಬೊಗಳುತ್ತಿರುವೆಲ್ಲ. ಯಾಕೆ? ಏನಾಗಿದೆ ನಿನಗೆ? ಹೇಳುವ ಮನೆಯಲ್ಲಿ ಹುಚ್ಚನಾಗಿ ದುಡಿದನಲ್ಲ, ಆ ಕಿಚ್ಚು ತಾಳಲಾರದೆ ಹುಚ್ಚನಾಗಿದ್ದೇನೆ. ಇದೇನಪ್ಪ ಅಂದ್ರೆ ನೀನಾಡುವ ಮಾತಿನ ಅರ್ಥ
ನಮ್ಮನ್ನ ಕಂಡ್ರೆ ಗೌರವದಿಂದ ಮಾತಾಡ್ತಾ ಇದ್ದವನು ಇಂದು ಏಕವಚನದಲ್ಲಿ ಬಾಗಿ ಬಂದ ಹಾಗೆ ಮಾತಾಡ್ತಾ ಇದೆಯಲ್ಲ, ಯಾಕೆ? ಇಂದು ನಿನ್ನ ಮಗಳ ಮದುವೆ ಆಗಿದೆ. ಮದುವೆ 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 ಅನ್ನುವ ಮೂರಕ್ಷರ ಮುಗಿದು ಹೋಯಿತು ತಾಯಿ, ಮುಗಿದು ಹೋಯಿತು. ಮದುಮಗಳಾಗಿ ಮದುವೆ ಮಂಟಪಕ್ಕೆ ಬರಬೇಕಾದ ನನ್ನ ಮಗಳು ಮನೆಯಲ್ಲೇ ಮಲಗಿದ್ದಾಳೆ. ಅಂದರೆ ನೀವು ಹೇಳುವ ಮಾತು ಮದುಮಗಳಾಗಿ ನನ್ನ ಮಗಳು ಏನಾಗಿದೆ ನಿನ್ನ ಮಗಳಿಗೆ? ನನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಳು. ರುದ್ರ, ಈ ಮಾತು ಸತ್ಯವಾಗಿಯೇ? ಸತ್ಯದಳಿ ಸತ್ತು ಸುಂದರವಾಗಿ ಮಲಗಿದ್ದಾಳೆ. ನೋಡಿ, ಬೇಕಾದ್ರೆ ನೋಡಿ. ರುದ್ರ, ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಳ್ಳುವಂತ ಆಪತ್ತು ಏನಿತ್ತು ರುದ್ರ? ಯಾತಕ್ಕಾಗಿ ಆತ್ಮಹತ್ಯೆ? ಯಾವ ಅವಮಾನಕ್ಕಾಗಿ ಆತ್ಮಹತ್ಯೆ ಮಾಡಿದ್ರು? ಹೇಳು ರುದ್ರ, ಹೇಳು. ಆಪತ್ತು, ಅವಮಾನ, ಅಪಮಾನ ಎಂದು ತಂದುಕೊಂಡವಳಲ್ಲ ನನ್ನ ಮಗಳು. ಅಪಮಾನ ಮಾಡಿ ಅವಮಾನಗೊಳಿಸಿ ಆತಂಕ ತಂದೊಡ್ಡಿ ಅವಳ ಮೇಲೆ ಅತ್ಯಾಚಾರ ಮಾಡಿದ್ದಾನೆ. ಯಾರವನು? ಯಾರವರ ಚಾಂಡಾಲ? ನಿನ್ನ ಮಗಳ ಆತ್ಮಹತ್ಯೆಗೆ ಕಾರಣಕರ್ತನಾದ ಕುಲಪಾತಕ ಯಾರು ಹೇಳುವುದ್ರ? ಆ ಕುಲಪಾತಕ ಬೇರೆ ಯಾರು ಅಲ್ಲ, ಮಾನವಂತರ ಮಗ. ಅಂದ್ರೆ ನಿಮ್ಮ ಉದರದಲ್ಲಿ ಜನಿಸಿದ ಆ ನಿಮ್ಮ ಪ್ರೀತಿಯ ಮಗ ಮಾತ್ಯಾಸ. ರುದ್ರ, ಏನ್ ಹೇಳ್ತಾ ಇದ್ದೀಯ ನೀನು? ಇದು ನನ್ನ ಮಗ, ನನ್ನ ಮಗ ಆಕೃತಿಗೆ ಇದ್ದೀನಿ. ಹೌದಮ್ಮ, ಆ ನಿನ್ನ ಪ್ರೀತಿ ಮಗ ಮಾಡಿದ ದುರಂತ ಇದು. ಬೇಕಿದ್ರೆ ಮಠದಲ್ಲಿ ಸಾಕಿದ ಗಿಳಿಯೆಂದು ತಿಳಿದಿದ್ದೆ. ಕಟುಕರ ಮಾತು ಕೇಳಿ ಹಸಿ ಮಾಂಸ ತಿನ್ನುವ ರಣಹದ್ದು ಎಂದು ತಿಳಿದಿದ್ದೆ. ನನ್ನ ಮಗ ಇಂಥ ಮೋಸ ಮಾಡ್ತಾನೆ ಅಂತ ನಾನು ಕನಸಿನಲ್ಲೇ ಕೂಡ ಯಾರು ನೆನೆಸಿರ್ಲಿಲ್ಲ ಈ ಸನ್ನಿವೇಶವನ್ನು. ಆದ್ರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇಲ್ಲಿಲ್ಲ. ಈ ಉಳಿದಿರುವುದು ನಾವು 3 ಜನ ಮಾತ್ರ. ಈ ಸುಂದರವಾದ ಸನ್ನಿವೇಶವನ್ನು ನೋಡಿ ನಿಮ್ಮ ಮನಸ್ಸಿಗೆ ಸಂತೋಷ ಪಡಿಸಿಕೊಳ್ಳಿ. ಯಾಕಂದ್ರೆ ಮತ್ತೆ ಇಂಥ ಸನ್ನಿವೇಶ ನಿಮಗೆ ಎಂದೂ ಸಿಗಲಾರದು. ಬಡವನ ಮನೆ ಹಾಳಾದ್ರೆ ಭತ್ತ ಬೆಳೆಯುವ ಮನೆಯಲ್ಲಿ ಕೊಪ್ಪು ಬರುವುದು ಎನ್ನುವ ಮಾತು ಸುಳ್ಳಾಗಿಲ್ಲ. ಧನ್ರಾಜ್, ನಾನು ಏಕವಚನದಲ್ಲಿ ಮಾತಾಡಿದ್ರೆ ನಿಮ್ಮ ಆತ್ಮಕ್ಕೆ ಅಪಮಾನ ಆಗಬಹುದು ಅಲ್ಲವೇ? ಯಾಕಂದ್ರೆ ಮಾನವಂತರ ಮನೆತನದ ಮುತ್ತುಗಳು ನೀವು.
ಮದುವೆಯಾಗಿ 3 ವರ್ಷ ಕಳೆದು ಹೋದ್ರು ನಿಮಗೊಂದು ಮಗು ಆಗಲಿಲ್ಲ. ನಿಮ್ಮ ಹೊಟ್ಟೆಯಿಂದ ಒಂದು ಮಗು ಹುಟ್ಟಲಿ ಅಂತ ಊರಲ್ಲಿರೋ ದೇವರುಗಳಿಗೆಲ್ಲ ಹರಕೆ ಹೊತ್ತರು. ನಿಮಗೊಂದು ಮಗುವಾದ ತುಪ್ಪದ ಅಭಿಷೇಕ ಮಾಡಿಸ್ತೀನಿ ಅಂತ ಹೇಳಿದೆ. ಆದ್ರೆ ನಿಮ್ಮ ಮಗ ಹಾಲೆಂದವ್ರಿಗೆ ವಿಷ ಎಳೆದು ಹೋಗ್ಬಿಟ್ಟ. ದೊಡ್ಡವ್ರ ಮಗ ಅಂತ ಪ್ರೀತಿಯಿಂದ ಎತ್ತಿ ಆಡಿಸಿದೆ, ಮುದ್ದಿಸಿದೆ. ಕೊನೆಗೊಂದು ದಿನ ನನ್ನ ಎದೆಗೆ ಒತ್ತು ಹೋದ ನಿಮ್ಮ ಮಗ. ಮಾನವಂತರ ಮನೆತದಂತ ಪ್ರಾಮಾಣಿಕತೆಯಿಂದ ದುಡಿದ ಮನುಷ್ಯನಿಗೆ ತಕ್ಕ ಪ್ರತಿಫಲನೆ ಕೊಟ್ಟೆಪ್ಪ, ತಕ್ಕ ಪ್ರತಿಫಲನೆ ಕೊಟ್ಟೆ. ಈ ನಿಮ್ಮ ಉಪಕಾರ ನಾನು ಯಾವ ಜನ್ಮದಲ್ಲಿಯೂ ಮರೆಯಲಾರೆ. ರಾಜ್, ಹಿಂದೊಮ್ಮೆ ನಿನಗೊಂದು ಮಾತು ಹೇಳಿದ್ದೆ, ನೆನಪಿದೆಯೋ? ದುಡಿಯೋರು ಮನೆಯಲ್ಲಿ ಆಳ ಮಗ ಎಂದು ಯಜಮಾನ ಆಗಲಾರ ಅಂತ ಹೇಳಿದ್ದೆ. ಯಜಮಾನ್ಯ ಆಗ್ತಾನೆ, ಆಳ ಮಗನೇ ಆಗ್ತಾನೆ ಅಂತ ಹೇಳಿದ್ದೆ. ಆದ್ರೆ ನಾನು ನಿಮ್ಮ ಮನೆಯಲ್ಲಿ ಎಷ್ಟು ನಿಷ್ಠೆಯಿಂದ ದುಡಿದ್ರು ನಾನೊಬ್ಬ ನಿಮ್ಮ ಮಗನೆಂಬ ಭಾವನೆ ನಿಮ್ಮ ಮನಸ್ಸಿನಲ್ಲಿ ಬರಲೇ ಇಲ್ವಲ್ರು. ಕೊನೆಗೂ ಈ ಆಳು ಮಗನ ಬಾಳು ಮಾಡ್ಬಿಟ್ಟಿ. ನಿಮ್ಮಂತ ಏನಂತ ಕರಿಬೇಕು? ನಂಬಿದವರು ಕುತ್ತಿಗೆ ಕತ್ತರಿಸುವ ಮಹತ್ತಾಯಿಗಳು ನೀವು. ಏನ್ ಮಾತಾಡ್ತಾ ಇದೀಯ? ಏನ್ ಮಾತಾಡ್ತಾ ಇದೀಯ? ಯಾಕಮ್ಮ ನಿಮ್ಮ ಮನಸ್ಸಿಗೆ ನೋವಾಯ್ತೆ? ಅಂದ್ರೆ ನಿಮ್ಮ ಮಗ ಮಾಡಿದ ತಪ್ಪು ನಿಮ್ಗೆ ಒಪ್ಪಿಗೆ ಆಗಿರ್ಬೇಕು. ಯಾಕಂದ್ರೆ ನನ್ನ ಹೆಂಡತಿ ಹೊಟ್ಟಿಲೆ ಹೆಣ್ಣು ಮಗು ಹುಟ್ಲಿ ಅಂತ ನೀವು ಹರಕೆ ಹೊತ್ಕೊಂಡಿದ್ರಿ. ನನ್ನ ಮಗಳು ಹುಟ್ಟಿ ಮನೆಗೆ ಕರೆದುಕೊಂಡು ಬಂದಾಗ ನಿಮ್ಮ ಕೈಯಿಂದನೇ ನನ್ನ ಮಗಳ ಕೊಳ್ಳಿಗೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಗೊತ್ತಾ? ಮನೆ ಮುರುಕ ನಿಮ್ಮ ಮಗನಿಂದ ನನ್ನ ಮಗ ಮಾನ ಕಳೆಯೋದಕ್ಕಾಗಿ ನೀವು ಕೊಟ್ಟ ಉಡುಗೊರೆ ಆಗಿತ್ತು. ಹೌದು, ಆ ಉಪಕಾರ ಇವತ್ತು ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಿ. ಧನರಾಜ್, ಮಾತಾಡಿ. ಸಾಕು ಮೌನವಾಗಿ ನಿಂತಿದ್ದೀಯ, ಮಾತಾಡು. ಮಾತನಾಡುವ ನಾಲಿಗೆ ಬಿದ್ದು ಹೋಯಿತೆ ಅಥವಾ ಧೈರ್ಯ ಹೆದರಿಕೊಂಡಿದ್ದೆ? ಇಲ್ಲ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ? ಮಾತಾಡು ರಾಜ್. ಯಾಕಂದ್ರೆ ಸುತ್ತ ನೀವು 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ಮಾನವಂತರು, ನೀತಿವಂತರು. ನಿಮ್ಮ ಮಾನವಂತರ ಮನೆಯಲ್ಲಿ ಹಾವೊಂದು ಹೊತ್ತು ಮಾಡಿಕೊಂಡು ವಾಸವಾಗಿದ್ದು ನಿಮಗೆ ಗೊತ್ತೇ ಆಗಲಿಲ್ಲ. 10 ಜನರಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆ ಹುತ್ತದಲ್ಲಿರುವ ಹಾವು ನಂಬಿದವರಿಗೆ ವಿಷ ಪಡಿಸುತ್ತದೆ. ವಿಷ ಹಡದವರಾದ ನೀವು ಅದು ಗಮನಿಸಲೇ ಇಲ್ಲ. 10 ಜನರಿಗೆ ಬಟ್ಟು ಮಾಡಿ ತೋರಿಸುವ ನಿಮ್ಮ ಅನ್ನದ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನೇ ನೀವು ಮರ್ತೀರಿ. ಇದು ಮಾನವಂತರ ಮನೆತನದ ಕಥೆ. ಅಲ್ಲ
ಇದು ನನಗಾಗಿ ಬಂದ ವ್ಯಥೆ ವ್ಯಥೆ. ಬೇಡ, ಈ ರೀತಿ ಮನ ನೋವಾಗುವ ಹಾಗೆ ಮಾತಾಡ್ಬೇಡ ರುದ್ರ, ಮಾತಾಡ್ಬೇಡ. ಮಹಾದೇವಿ, ದಯವಿಟ್ಟು ನೀನು ಮೌನ ತಾಳಿದೆ. ಮಧ್ಯದಲ್ಲಿ ಮಾತನಾಡಬೇಡ. ಮಾತನಾಡುತ್ತಿದ್ರ ಮಾತನಾಡು. ಏನು ಮಾತನಾಡಬೇಕಾಗಿದೆಯೋ ಮಾತನಾಡಿಬಿಡು. ಏಕೆ? ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ. ಯಾಕಂದರೆ ಮಗಳನ್ನ ಕಳೆದುಕೊಂಡವರ ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತದೆ ವಿನಃ ನಿಂತು ನೋಡುವವರಿಗೆ ತಿಳಿಯಲಾಗ. ಈಗ ನಿನ್ನ ಮಗಳು ಸತ್ತಿಲ್ಲ ರುದ್ರ, ನನ್ನ ಮಗಳು ಸತ್ತಿದ್ದಾಳೆ. ಮದುವೆ ನಿಂತದ್ದು ನಿನ್ನ ಮಗಳ ಮದುವೆ ಅಲ್ಲ ರುದ್ರ, ನನ್ನ ಮಗಳ ಮದುವೆ. ಮಗ ಮಾಡಿದ ತಪ್ಪನ್ನು ಮೆಚ್ಚಿಕೊಳ್ಳುವಂತ ಮೂರ್ಖ ನಾನಲ್ಲ. ತಪ್ಪು ಯಾರೇ ಮಾಡಿರಲಿ ತಪ್ಪು ತಪ್ಪೇ. ತಪ್ಪು ಮಾಡಿದವರು ಎಷ್ಟೇ ದೊಡ್ಡವರಿದ್ದರೂ ಅವರು ಸಣ್ಣವರೇ ಆಗುತ್ತಾರೆ. ರುದ್ರ, ಈಗ ನಮಗ ಬರೀ ಮಾತಿನ ಪೆಟ್ಟಿನಿಂದ ಹೊಡೆಯುವುದಷ್ಟೇ ಅಲ್ಲ ರುದ್ರ, ನಿನ್ನ ಕಾಲಲ್ಲಿರುವ ಚಪ್ಪಲಿಯಿಂದ ಹೊಡೆದರು. ಏಕೆಂದರೆ ತಪ್ಪು ಮಾಡುವ ಮಕ್ಕಳನ್ನ ಹೆತ್ತದ್ದು ಹಡೆದವರ ಕರ್ಮ. ಆ ಕರ್ಮ ಕಳೆದುಕೊಳ್ಳುವುದು ಹೆತ್ತವರ ಧರ್ಮ. ಅಂದಾಗ ನೀನು ಮಾತನಾಡುವುದರಲ್ಲಿ ಯಾವ ತಪ್ಪಿಲ್ಲ ರುದ್ರ. ನಿನ್ನ ಮಾತಿನಿಂದ ನಾವು ಸಿಟ್ಟಾಗಬಾರದು. ಆದರೆ ಇಷ್ಟೇ, ನೀನು ಕಳೆದುಕೊಂಡಿರುವ ಮಾನ, ಮಗಳ ಪ್ರಾಣ ಮರಳಿ ಬರಲಾರು. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪು ಮರೆತು ಬಿಡು ಅಂತ ಹೇಳ್ತೀಯ? ಮರೆತು ಬಿಡು ಅಂತ ಹೇಳಲು ನಾನು ಹುಚ್ಚರಲ್ಲ. ಎಚ್ಚರ ತಪ್ಪಿನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡಲು ನನಗೆ ಬಿಟ್ಟು ಕೊಡು. ಅದು ನಿನ್ನ ಕೈಯಿಂದ ಆಗಬಾರದು. 10 ಜನರಿಗೆ ನ್ಯಾಯ ಹೇಳಿದ ನಾನು ನನ್ನ ಹೆತ್ತ ಮಗನಿಗೆ ಶಿಕ್ಷೆ ಕೊಡದೆ ಹೋದರೆ ಆ ದೇವರಾದರೂ ನನ್ನ ಮೆಚ್ಚಬಹುದೇ? ರುದ್ರ, ನಿನ್ನ ಹತ್ರ ಒಂದೇ ಒಂದು ಭಿಕ್ಷೆ ಕೇಳ್ತೀನಿ. ಅದು ಮಾತ್ರ ಇಲ್ಲ ಅಂತ ಹೇಳಬಾರದು ರುದ್ರ. ಕೇಳಿ, ಏನು ಕೇಳಿ? ನನ್ನ ಮಾತು ನಡೆಸಿಕೊಡ್ತೀನಂತ ನನಗೆ ಮಾತು ಕೊಡು. ಏನು ಕೇಳಬೇಕಂತಿರೋ ಕೇಳಿ. ರುದ್ರ, ಸುತ್ತ 40 ಹಳ್ಳಿಯ ಜನರ ಮನೆತನದಲ್ಲಿ ನಮ್ಮ ಮನೆತನ ಮಾನವಂತರ ಮನೆತನ, ಧರ್ಮವಂತರ ಮನೆತನ, ನೀತಿವಂತರ ಮನೆತನ. ಇಂಥ ಮನೆತನದಲ್ಲಿ ಹುಟ್ಟಿದ ಮಗ ಇಂಥ ಕೀಳು ಕೆಲಸ ಮಾಡಿದ್ದಾನೆಂದು ಜನರಿಗೆ ಗೊತ್ತಾದರೆ ನಮ್ಮ ಮನೆತನದ ಮಾನ ಮಣ್ಣು ಪಾಲಾಗುತ್ತದೆ. 10 ಮಂದಿಯೊಳಗೆ ನಾವು ಜೀವಂತವಿದ್ದರೂ ಸತ್ತಂತೆ ಸತ್ತಂತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು ಹೇಳಿ? ಯಾವ ಕಾಲಕ್ಕೂ ಯಾರ ಮುಂದೆ ನಿನ್ನ ಮಗಳ ಸಾವಿಗೆ ನನ್ನ ಮಗ ಕಾರಣ ಅಂತ ಮಾತ್ರ ಹೇಳಬಾರದು. ಇದು ಆತ್ಮಹತ್ಯೆಯಲ್ಲ, ಆಕಸ್ಮಿಕ ಸಾವು ಎಂದು ಮುಚ್ಚಿ ಹಾಕಿ ಮದುವೆಗೆ ಬಂದ ಜನರಿಗೆ ಹೇಳಿ ಕಳಿಸುವ ಜವಾಬ್ದಾರಿ ನನ್ನದು. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಹೋಗಬಾರದು ರುದ್ರ. ನನ್ನ ಮನೆತನದ ಮಾನ ಉಳಿಸಬೇಕಂತ ನಿನಗೆ ಕೈ ಮುಗಿದು ಕೇಳ್ತಾ ಇದ್ದೀನಿ. ಎಷ್ಟಕ್ಕೂ ನಿನಗೆ ಕರುಣೆ ಬಾರದೆ ಹೋದರೆ ನಿನ್ನ ಕಾಲು ಹಿಡಿದು ಕೇಳುತ್ತೇನೆ.
ಆದರೆ ಅಂದರೆ ಕಣ್ಣೀರು ಬರುವುದು ಸ್ವಾಭಾವಿಕ. ಆದ್ರೆ ನೀವು ಹೇಳುವ ಮಾತು ಅಂದರೆ ಕಣ್ಣೀರು ಬರದೆ ಹಾಗೆ ಅಳು ಅಂತ ಹೇಳುವಂತಿದೆ ನಿಮ್ಮ ಮಾತು. ಹೌದು ರುದ್ರ, ಇದು ಅನಿವಾರ್ಯ. ಏನು ಮಾಡುವಾಗ ಹೇಳು. ಕೈ ಸುಟ್ಟ ದೀಪದ ತಪ್ಪಿಗೆ ಪಣತೆಯನ್ನು ಒಡೆಯಬಾರದು ರುದ್ರ. ರುದ್ರ, ನಿಜ ಮಗ ಮಾಡಿದ ತಪ್ಪಿಗಾಗಿ ಹೆತ್ತವರಿಗೆ ಶಿಕ್ಷಣ ಕೊಡ್ಬೇಡಪ್ಪ. ಯಾಕಂದ್ರೆ ನೀನು ಕೂಡ ಅದೇ ಮನೆಯಲ್ಲಿ ಬೆಳೆದಿದ್ದೀಯ. ದಯವಿಟ್ಟು ಇದೊಂದು ಮಾತನ್ನು ನಡೆಸ್ಕೊಡ್ಬೇಕಪ್ಪ. ಮಹಾದೇವಿ, ನಮ್ಮ ಮನೆತನದ ಮೇಲೆ ರುದ್ರ ಇಟ್ಟ ಅಭಿಮಾನ ಆ ನಿನ್ನ ಹೆತ್ತ ಮಗ ಇಡಲಿಲ್ಲ. ಆ ಅಭಿಮಾನ ನೀನು ಮೊದಲು ಗೊತ್ತು ಮಾಡಿಕೊ. ರುದ್ರ, ನಿನ್ನ ಮಗಳ ಶವ ಸಂಸ್ಕಾರಕ್ಕೆ ಸಿದ್ಧತೆ ಮಾಡು. ಮದುವೆಗೆ ಬಂದ ಜನರಿಗೆ ನಾನು ಹೇಳಿ ಕಳಿಸುತ್ತೇನೆ. ಏನು ತಂದ್ರೆ ನಿಮ್ಮ ಮನೆ ಅನ್ನ ತಿಂದ ಋಣಕ್ಕಾಗಿ ನಿಮ್ಮ ಮಾತು ನಾನು ನಡೆಸಿಕೊಡ್ತೀನಿ. ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ನಾನು ಮಾನವಂತರ ಮನೆತನದಲ್ಲಿ ಹುಟ್ಟಿದವ. ಕಾದು ನೋಡು ನೀನು. ಬೇಡವೇ ಬೇಡ, ದಯವಿಟ್ಟು ನನ್ನ ಮಾತ್ರ ಕೇಳಿ. ನೋಡಿ, ನನ್ನ ಮಗ ಮಾಡಿದ ತಪ್ಪು ಅಂತ ನನಗೂ ಕೂಡ ಗೊತ್ತು. ಅದಕ್ಕಾಗಿ ಬೇಕಿದ್ರೆ ಅವ್ನ ಮದುವೆನ ಆದಷ್ಟು ಬೇಗನೆ ಮಾಡಿ ಓದಿನಲ್ಲಿ ದೂರ ಎಲ್ಲಾದ್ರೂ ಮಹಾದೇವಿ, ಇದು ನಿನಗೆ ಅರ್ಥವಾಗಲಾರದ ವಿಷಯ. ಮುಂದೆ ಸಾಗು. ದೇವ, ಎಂಥ ದುರಂತಕ್ಕೆ ಅನಿ ಮಾಡಿದೆಯಾ ನನ್ನನ್ನು. ಎಂಥ ಕರುಳನ್ನು ಕತ್ತರಿಸಿಕೊಂಡರು, ತುತ್ತಿಟ್ಟವರ ಋಣಕ್ಕಾಗಿ ಬಂಧಿಸಿ ಬಿಟ್ಟೆಯಾ ನನ್ನನ್ನು. ಅದಕ್ಕೆ ಆಗ್ತಿರಬೇಕು. ಎಂಥ ಮಕ್ಕಳಿಗಿಂತ ತುತ್ತಿಟ್ಟವರ ಋಣಭಾರ ಅಂತ. ಅದಕ್ಕ ಈ ಸಮಯದಲ್ಲಿ ನಿನ್ನ ತಂದೆ ಸಹಾಯಕನಮ್ಮ, ಸಹಾಯಕನ. ನನ್ನ ಕ್ಷಮಿಸಿ ಬಿಡು ಮಗಳೇ, ನನ್ನ ಕ್ಷಮಿಸಿ ಬಿಡು ಅಮ್ಮ. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ ಚಿನ್ನ. ಕ್ಷಮಿಸಿ ಬಿಡು ನನ್ನ, ಮರಳಿ ಬರುವೆ. ಕಾರಣನ ಕಾರಣೆ ಎಷ್ಟು ದೂರ ಅದಾವ್ರಿಪ್ಪ ಐತಿ. ಏ ಸುಂದ್ರಿ, ಕೆಲಸ ಅವಕಾಶ ಬಾರ. ಮುಂದೇನೈತಿ ಅಂತ ಸ್ವಲ್ಪ ಕಣ್ಣು ತೆರೆದು ನೋಡ್ಕೋತ ಬಾ. ಯಾಕಂದ್ರ ಹೊಸದಾಗಿ ಮದುವೆ ಆದ ಹೆಣ್ಮಕ್ಳು ಬಹಳ ನಾಚಿಕೆಯಿಂದ ನಡೀತಿರ್ತಾರ. ನಡೆಯೋ ಹಚ್ಚಿ ಸದ್ಯಕ್ಕೆ ಸಪ್ಪಳ ಆಗೋದಿಲ್ಲ. ಮೈಯಾಗಿಂದ ಏನಾರ ಉದುರು ಬೀಳ್ತೈತಿ ಅನ್ನೋರು ಶಿಸ್ತು ನಡೀತಿರ್ತಾರ. ತಲೆ ಎದ್ದು ಸದ್ಯಕ್ಕೆ ನೋಡೋದಿಲ್ಲ ಅವರು. ನೀನು ಹಂಗೆ ಬರ್ಲಕತ್ತಿಯಲ್ಲ, ಜರ ಮುಂದೆ ಏನೈತಿ ಅಂತ ಕಣ್ಣು ತೆರೆದು ನೋಡ್ಕೋತ ಬಾ. ಯಾಕಂದ್ರೆ ಕೊಂಬ ಐತೆ, ಬಂದಾಗ್ರೆ ಹೆಚ್ಚು ಹೊಡೆದ ಅಂದ್ರ ಅವನು ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಬಾ ಬಾ ಬಾ. ಹಂಗ ಬರ್ತಾವ ನೋಡ್ರಿ. ಮಳ್ಳಿ ಮನ್ಸಿಗೆ ಕಾಲು ಎಷ್ಟು ಹೊತ್ತಂದ್ರ 3 ಮ್ಯಾಲ ಮತ್ತೊಂದು ಅಂತ ಹೇಳತ್ತ. ನಿಂತಕ್ರೆ ನೋಡ್ರಿ ಇನ್ನು. ಅಲ್ಲ ಸುಂದ್ರಿ, ಮದುವೆಗಿಂತ ಮುಂಚೆ ಮಾತಾಡ್ಬೇಕಾದ್ರ 3 ಮಳ ಜಿಗ್ ಮಾತಾಡ್ತಿದ್ವಿ. ಈಗ ನೋಡಿದ್ರೆ ಎಷ್ಟು ನಾಚಿಕೆಲಿಂದ ಬರಕತ್ತಿಯಲ್ಲ, ಯಾಕ? ನಿನಗೆ ಯಾಕೆ ತಿಳಿತೈತೆ? ಮದುವೆ ಆಗಿದ್ದು ಮೊದಲು ಮತ್ತೊಬ್ಬರ ಜೊತೆ ಮಾತಾಡಬೇಕಾದ್ರೆ ಆ ಮಾತಿನ ಮಜಾ ಬ್ಯಾರೆ. ಹೌದು, ಈಗ ಮದುವೆ ಗಂಡನ ಜೊತೆ
ನಿನ್ನ ಗಂಡ ಪಕ್ಕದಲ್ಲಿ ಇರ್ಬೇಕಾದ್ರೆ ಗಂಡು ಬಿರ್ರಿ ಹೆಂಗ ನಡೆದ ಮುಂದೆ ಕೂತಾರ ಏನನ್ನಕ್ಕೆ ಅದಕ್ಕ ಇಷ್ಟ ನಯ ನಾಜುಕಾಗಿ ಬರಕತ್ತಿ. ಈಗೇನೋ ನಾಚಿಕೆದಿಂದ ನಡೀತಿದಿ. ಒಂದ್ 4 ದಿನ ಕಳೀತು ಅಂತಂದ್ರ ನೀನು ದುಬ್ಬಕ್ಕೆ ಹೊತ್ತಂಗ ಬಡ್ದೇನಂತೀನಿ ನೀನು. ನಾನು ದುಬ್ಬಕ್ಕೆ ಕಡೆ ನೋಡು, ನೀ ಏನಾರ ಹೇಳ್ತೀವಿ ಹೊಟ್ಟಿಗಿಲ್ಲ ಬಟ್ಟಿಗಿಲ್ಲ ಅಂದಿ ನಿನ್ನ ಗಂಡ ಹೆಂಗಿಲ್ಲ ಏನವನು ಗುಡುಗುಡು ಗುಂಡ ಅಂತ ಹೇಳಿ ನೀನು ದುಬ್ಬಕ್ಕೆ ನೀ ಬಲು ಬಂಡದಿ ಹೇಳ ಸುಂದ್ರಿ. ಹೌದು ಸುಂದ್ರಿ, ಅಂತೂ ಇಂತೂ ಮಾಡಿ ನಮ್ದಿಬ್ಬರದು ಮದುವೆ ಅಂತೂ ಆಯ್ತು. ಈಗ ಮುಂದೆ ಎಲ್ಲಿಗೆ ಹೋಗೋದು? ಸುಡಗಾಡಿಗೆ ಹಾ? ಎಲ್ಲಿ ಹೋದ್ರೆ ಏನಂತಾರೆ ಹೊಸದಾಗಿ ಮದುವೆ ಆಗಿವಿ ನಡಿ ಯಾವ್ದು ದೇವ್ರ ಗುಡಿಗೆ ಹೋಗಿ ಆಶೀರ್ವಾದ ತಗೊಂಡು ಬರೋಣ. ಓ ಹೌದಾ? ಅದು ಸುಂದ್ರಿ, ಹೊಸದಾಗಿ ಮದುವೆ ಆದವರೆಲ್ಲ ಮೊದಲು ದೇವ್ರ ಗುಡಿಗೆ ಹೋಗ್ತಾರಲ್ಲ, ಯಾಕ? ಅಷ್ಟು ಗೊತ್ತಿಲ್ಲ ನಾವು ಭಾಳ ತ್ರಾಸ ತಗೊಂಡು ಕಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೆ. ಆದಷ್ಟು ಜಲ್ದಿ ನಾವು ಬಾಯಿನ ಸತ್ಯಾನಾಶ ಮಾಡಲ್ಲ, ಆರಾಮಾಗಿ ಎಂಜಾಯ್ ಮಾಡ್ತೀವಿ. ಅದಾದ್ಮೇಲೆ ಮನಸ್ಸಿಗೆ ಬಂದಂಗ ದಾರ ದಿಕ್ ಮಾಡು ಅಂತ ಕೇಳಕ್ ಹೋಗ್ತಾರ. ಓ ಹಿಂಗ? ನಾ ಬೇರೆ ತಿಳ್ಕೊಂಡಿದ್ದೆ. ಏನ ಇವ್ನವನು ಮೊದಲ ಚಾನ್ಸ್ ಅವನಿಗೆ ಕೊಡ್ತಾರಂತ ಮಾಡಿದ್ದೆ. ಹಂಗಾದ್ರ ನಾನು ನಮ್ಮ ದೇವ್ರ ಹತ್ರ ಭಾಳ ಚಂದ ಕಡ್ಕೊತೀನಿ. ಏನಂತ ಬಿಡ್ಕೊಂತಿ? ನೋಡಪ್ಪ ದೇವ್ರ, ನಾವು ಇಬ್ರು ಹೊಸದಾಗಿ ಮದುವೆ ಆಗೀವಿ. ನಮಗೆ ಯಾವುದೇ ತರಾಸು ಬರಲಾರ್ದಂಗ ಸರಳ ನಡ್ಸಪ್ಪ ದೇವ್ರೆ ಅಂತ ಬೇಡ್ಕೊತೀನಿ. ಏನದು ಸರಳ ನಡಿಲಿ ಅಂತ ಬಿಡ್ಕೊ. ಸಂಸಾರ ಸರಳ ನಡಿಲಿ ಅಂತ ಬೇಡ್ಕೊತೀನಿ. ನಡಿ ಮೊದಲು ದೇವ್ರ ಗುಡಿಗೆ ಹೋಗೋಣ. ಹೌದು, ನಾವೀಗ ಯಾವ ಊರಿಗೆ ಹೋಗ್ಬೇಕು, ಯಾವ ಬಸ್ಸಿಗೆ ಹೋಗ್ಬೇಕು, ಯಾವ ದೇವ್ರಿಗೆ ಹೋಗ್ಬೇಕು? ಇಲ್ಲೇ ಪಂಡ್ರಾಪುರ ಪಕ್ಕದಾಗ ಐತೆ ಫಣ್ತಿ ಬತ್ತಿ ಅಂತ. ಅಲ್ಲಿ ನಮ್ಮ ಮನೆ ದೇವ್ರ ಅದಾನ ಸುಂದ್ರಿ. ನಾವು ರಾತ್ರಿ ಇಲ್ಲಿ 10 ಬಸ್ಸಿಗೆ ಕುಂತ್ರಾತು. ನಾವು ಕುಂಡ್ರ ಮುಂದೆ ಅಷ್ಟೇ ಬಸ್ನಾಗ ಲೈಟ್ ಚಾಲು ಇರ್ತಾವ. ಬಸ್ ಬಿಡ್ತು ಅಂದ್ರೆ ಲೈಟ್ ಆಫ್ ಆಗಿಬಿಡ್ತದ. ಚಕ್ಕದಂಗ ನಾವು ಇಬ್ರು ಬೆಳ್ಳಿ ಬೆಳಕ ತನಕ ಕುಂತು ಮಾಡಬಹುದು. ಬೆಳಕು ಹೇಳತನ ಮಾಡಬಹುದು. ರಾತ್ರಿ ಆಯ್ತು ನಿದ್ದಿ ನೀ ಏನ್ ತಿಳ್ಕೊಂಡಿ? ನಾ ಕತ್ಲಿದ್ರೆ ಬಾಳ ಚಂದ ನಿದ್ದೆ ಮಾಡ್ತೀನಿ. ಆದ್ರೆ ನೀನ್ ರಾತ್ರಿ ನಿಮ್ಮ ಮನೆ ನಿದ್ದಿನೂ ಮಾಡಿಲ್ಲ. ಯಾಕ? ಯಾಕ? ನಾ ದೀಪ ಆರಿಸು ಅಂತಿದ್ದೆ. ಆಗ ದೀಪ ಆರಿಸ್ಲಾರ್ದ ನೀ ಏನ್ ಮಾಡ್ತಿದ್ದಿ? ನೀ ದೀಪ ಸಾರ್ಸ್ ಅಂತಿದ್ದಿ. ನಾ ಬತ್ತಿ ಒತ್ತಿ 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 ಎರ್ಸಾಕತ್ತಿದ್ದೆ. ಎದ್ರ ಬತ್ತಿ? ಚಿಮಣದ ಬತ್ತಿ. ಯಾಕ? ನಿನಗ ಹೆಚ್ಚಾಗಿತ್ತು ಎಣ್ಣೆ ಅಂತ ಏರ್ಸಿದ್ವಿ ಬತ್ತಿ. ನೋಡಿರಿ, ಇನ್ನೊಮ್ಮೆ ನಾನು ಆರಿಸಂದಾಗ ಆರಿಸ್ಲಿಲ್ಲ ಅಂದ್ರೆ ನೀ ಏನ್ ಏರಿಸ್ತಿಲ್ಲ ಬತ್ತಿ ಅದನ್ನ ಕಿತ್ತಿ ಕೈ ಸುಂದ್ರಿ, ಹಾಂಗ್ ಮಾತ್ರ ಮಾಡಕ್ ಹೋಗ್ಬಾರ್ದು. ಇರೋದು ಒಂದು ಬತ್ತಿ, ಆ ಬತ್ತಿ ಕಿಮ್ಮತ್ತ ಭಾಳ ಐತಿ ನಮ್ಮ ಮುಂದೆ. ನೀ ಆರ್ಸಂದಾಗ ಆರಿಸ್ತೀನಿ, ಏರ್ಸಂದಾಗ ಏರಿಸ್ತೀನಿ. ಆ ಬತ್ತಿ ಮಾತ್ರ ಕಿತ್ತಕ್ ಹೋಗ್ಬಾರ್ದು. ನಡಿ ಹೋಗ. ಯಾರು ಬರಕತ್ತಾರ? ಕೋಲು ಮಂಡಿ ಜಗ ಮುದ್ದೆ ಬರಬೇಕು ಅನ್ನಕ್ಕೆ ಕೊಡರು ಕೊಡರು ಬಂಗಾರ ಬಾಳ ಅಕ್ರಿ ಮಾತಾಡಿ ಭಿಕ್ಷೆಯಾಗು ಒಂದು ನಿಮ್ಮ ದೇವ.
ಮತ್ತೇನಪ್ಪ ನರ್ಸಪ್ಪನಮ್ಮ ಎಲ್ಲಿ ಹೊಂಟಿಯಪ್ಪ ಅಪ್ಪ? ಯಾವ್ರೇ ಮಂಗ್ಯನ ಮಗನ ಹಾ? ಕಂಡವ್ರಿಗೆಲ್ಲ ಮಾವ ಅಂತ ಕರೆದ್ರು ಮಾರಿ ಕೆತ್ತ ಬಡಿತಾರೆ ಅಂತೀನಿ ಮುಖಕ್ಕ. ನಾನು ಯಾಕೆ ನಿನಗೆ ಮಾವ ಆಗಲಿ? ಏನು ಮಗಳನ್ನ ಕೊಟ್ಟಿದ್ದೆ, ಏನು ತಂಗಿನ ಕೊಟ್ಟಿದ್ದೆ? ನಾನ್ಯಾರೋ ನೀನ್ಯಾರೋ? ನನ್ನ ಪಾವನಿಗೆ ನೀವು ಇಬ್ರು ವೈರಿಗಳು. ನಂಬಿದ ಗೆಳೆಯಾಗ ನೀ ಮೋಸ ಮಾಡಿದ್ವಿ. ಈಕಿ ಬುಗುಡಿ ಮೊದಲು ಗುಳು ಮಾಡಿ ಮುರ್ಕ ಮಾಡಿ ಕಿರಿಕಿರಿ ಅಂತ ನಕ್ಕನ್ನ ಮಾಡು. ಇದ್ದಿದ್ದೊಂದು ನೌಕರಿ ಕಳೆದು ಈಗ ನಿನ್ನ ಕೂಡ ಮದುವೆಯಾಗಿ ಬಂದು ನಿಂತಾಳ. ಯಾರನ್ನ ಕೊಂಡೆತ್ತಿ ನೋಡೋದು ಹೆಣ್ಣು ನಿಂತಾಗ. ಇಂಥ ಹೆಣ್ಣು ನಂಬೋದೇನೋ ನಾಯಿ ಕೊಳ್ಳಾಗ ನಿಂದ ಕಟ್ಟೋದಿಲ್ಲ, ಎರಡೂ ಒಂದ. ನಿಮ್ಮ ಅವ್ನ ನರಸ್ಯ ನಾಯಿ ನಿನ್ನ ಮದುವೆ ಕೈ ಕೊಟ್ಟು ಓಡ್ ಬಂದಿಲ್ಲ, ಬರೇ ಮದುವೆ ಆಗಿ ಅಂತ ಮಾತು ಕೊಟ್ಟಿದ್ದಷ್ಟು ಮದುವೆ ಮಾಡಿಕೊಂಡು ಓಡಿ ಹೋದ್ರೆ ನಮಗೆ ಸಿಟ್ಟು ಬರ್ತಿರ್ಲಿಲ್ಲ. ಮದುವೆ ಆಗ್ತೀನಂತ ಮಾತು ಕೊಟ್ಟು ಓಡಿ ಹೋದ್ರೆ ಏನಾಗ್ತಿತ್ತು ಗೊತ್ತೇನು? ಏನಾಗ್ತಿತ್ತು? ಉಣ್ಣಾಕ ಕುಂಡ್ರಿಸಿ ಎದಿಗೆ ಹೋದಾಗ್ತೈತಿ. ಈಗ ನಿಮ್ಮನ್ನ ಕಂಡು ನನಗೆ ಏನಾಗ್ತೈತಿ ಅಂದ್ರ ನಿಮ್ದು ಕತ್ತರಿಸಿ ಬಿಡ. ಈಗ ಎದ್ವಾ ಕೊಯ್ದು ಇವಂದೇನ ಕತ್ತರಿಸ್ತೆ ನಂದು ಏನು ಕೊಯ್ತು. ಅವನು ಬರೋಚು ಮೂಗು ಕೊಯ್ತೀನಿ, ನಿನ್ನ ನಾಲಿಗೆ ಕಟ್ ಮಾಡ್ಬಿಡ್ತ. ಅಷ್ಟು ಸಿಟ್ಟು ಬೇಡ ನರ್ಸಿ. ಓದಿಲ್ಲ ನೀನೆಲ್ಲ ಕರಿಮಡಿ ಮಾಲೀಕ ನೀನೆಲ್ಲ ಕರಿಮಡಿ ನೋಡಲ್ಲ ನರ್ಸ್ಯ, ಈಗ ನೀ ಏನು ಮಾತಾಡಿದ್ರು ಮಗನ ಎಲ್ಲ ಖಾಲಿ ಅದ. ಖಾಲಿನ ಈಗ ನಿನ್ನ ಪರಿಸ್ಥಿತಿ ಹೆಂಗಾಗ್ಯದಂದ್ರ ಎಲ್ಲಾ ಕಳ್ಕೊಂಡು ಬಸ್ ಚಾರ್ಜ್ ಇಲ್ಲಾರ್ದೆ ಬಸ್ ಸ್ಟ್ಯಾಂಡ್ದಾಗ ನಿಂತಿರ್ತಾರ ನೋಡು, ಬಸ್ಸಿನ ಬೋರ್ಡ್ ನೋಡ್ಕೊತ. ಹೌದು, ಹಂಗಾಗಿದೆ ಮಗನ ನೀ. ಈಗ ನಿನ್ನ ಸ್ಥಿತಿ ನೋಡಿ ನಾನೇ ದೊಡ್ಡ ಮನಸ್ಸು ಮಾಡಿ ಏನೋ ನಮ್ಮ ದೋಸ್ತ ಅಂತ ತಿಳಿದು ಒಂದ್ 10 ರೂಪಾಯಿ ಕೊಡ್ತೀನಿ, ತಗೊಂಡು ನಾಷ್ಟ ಮಾಡಿ ಮುಂದೆ ಊರಿಗೆ ಹೋಗಿ ಬದುಕು ಹೋಗಲೆ. ಎಂತ ಕರುಣೆ ನನ್ನ ಮ್ಯಾಲ. ಯಾಕಂದ್ರ ನನ್ನ ಪಾಲಿಗೆ ನೀನು ಮಹಾರಾಜ ಇದ್ದಂಗ. ಈಗ ಬುಗುಡಿ ದುರ್ಗವ ನಿಮ್ಮ ನರ್ಸ್ಯ ನಾನಂದ್ರೆ ಯಾರು ತಿಳ್ಕೊಂಡಿ? ನೋಡು, ಶ್ರೀಮತಿ ಸುಂದರಾಬಾಯಿ ಪರಮಪುರುಷ ಹೆಣ್ಣು ಹೆಂಗ ಕಾಣ್ಬೇಕು ಗೊತ್ತೇನ? ಹ್ಯಾಂಗ್ ಕಾಣ್ಬೇಕು? ಮಗನ ಸ್ವಂತ ತಂಗಿ ತರ ಕಾಣ್ಬೇಕಲೇ. ತಂಗಿ ಅಂತ ಚಂದಾಗಿ ಕರಿ. ಎಂತ ತಂಗಿಯಪ್ಪ ಈಕಿ. ನನ್ನ ಪಾಲಿಗೆ ಈಕಿ ತಂಗಿ ಅಲ್ಲ, ನಡುವಿನ ಪೂಜೆ ತೆಗಿತೀನಿ. ಬರೀ ತೆಗಿ 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 ಅಂತೀನಿ. ಮಗನ ಪೂಜೆ ಯಾಕೆ ತೆಗಿತೀನಿ ಮಗನ? ನೀ ನುಗ್ಗಿಟ್ಟವ, ಅದಕ್ಕೆ ನಾ ಬರೀ ತೆಗಿ 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 ಅಂತೀನಿ. ನೀ ಬರ ತೆಗಿ 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 ಒಳಗ್ ಕೈ ಹಾಕಿ ಹೊರಗ್ ತೆಗಿತೀನಿ. ಅದ ಮಾರಾಯ ನರ್ಸಪ್ಪ, ನೀ ತಂಗಿನೂ ಅನ್ಬೇಡ, ಅಕ್ಕನೂ ಅನ್ಬೇಡ, ತಾಯಿನೂ ಅನ್ಬೇಡ. ನೀ ಸುಮ್ಮ ಕಾಲು ಜೋಡಿಸ್ಕೊಂಡು ನಿಂದ್ರಪ್ಪ. ನಾವೇ ಇಬ್ಬರು ನಮಸ್ಕಾರ ಮಾಡ್ತೀವಿ. ನಮಗೆ ಆಶೀರ್ವಾದ ಮಾಡಿ ಮೊದಲ ಜಾಗ ಖಾಲಿ ಮಾಡುವ. ಇಲ್ಲಿಂದು ನಮಗೆ ಅರ್ಜೆಂಟ್ ಅದ, ನಾವು ಮುಂದೆ ಹೋಗ್ಬೇಕಾಗಲ್ಲ. ಹೋಗ್ತೀನಿ ಹೋಗ್ಬೇಕಂತ ಹೊಂಟೀನಿ. ಸ್ವಲ್ಪ ತಡ್ಕೋರಿ, ತಿರುಗಿ ಬರ್ಲಾರ ದಾರಿಗೆ ಹೊಂಟೀನಿ. ಇದೇನು ಮಾರಾಯ ನೀವೆಲ್ಲ ಕಟ್ಟಿದಿ? ಅವ ಅಂದಾಗ ಮಾಡವನ ರೀ. ಏನಾರ ಮಾಡ್ಕೊಂಡು ಗಿಡ್ಕೊಂಡು ಮಾರಾಯ, ಚಿಟ್ಟಿ ಗಿಟ್ಟಿ ನಮ್ಮ ಹೆಸರಲ್ಲೇ ಬರ್ದಿಟ್ಟು ಎಲ್ಲಿ ಹೋಗ್ಬೇಕಂತ ಮಾಡಿ ಹೋಗಿ. ಎಲ್ಲಿಗೆ ಅನ್ನಕೇನು? ಎಲ್ಲ ಕಳ್ಕೊಂಡವ್ರಿಗೆ ಒಂದು ಗತಿ ಅಂತ ಐತಿಯಲ್ಲ. ನಾಟಕ ಕಂಪ್ನಿಗೆ ಹೋಗೋದು. ನಾಟಕ ಕಂಪ್ನಿಗೆ ಹೋಗ್ತಿ? ಹೌದಪ್ಪ. ನಾಟಕ ಕಂಪ್ನಿಗೆ ಹೋಗಿ ಏನು ಮಾಡ್ತೀಯಪ್ಪ ನೀ? ಅಲ್ಲಿ ಏನು ಪಾಠ ಮಾಡ್ತೀಯ? ಏನು ಮಾಡ್ತಿ? ನೀನು ಗೇಟ್ ಕೀಪರ್ ಆಗ್ತಿ? ಇಲ್ಲ, ಎಲ್ಲೇ ಶಾಲೆಗೆ ಕವಿ ಸಾಲ ಮಾಡಿ ಕೊಳಿಯಾಕತ್ತಾನ. ಅವನಿಗೂ ಮಂದಿ ಕಮ್ಮಿ ಬಿದ್ದರಂತ ಅವನ ಕಂಪ್ನಿ ಕೆಲಸ ಕೊಂಟೀನಿ. ಅವನಿಗೂ ಗತಿ ಇಲ್ಲ, ನಮಗೂ ದಿಕ್ಕಿಲ್ಲ. ಕಡಿತಾನ ನಾವು ನಮ್ಮ ತಗೊಂಡೇ ಸಾಯ್ತಾನ, ಅವ ಗ್ಯಾರಂಟಿ. ಹಂಗಾದ್ರ ದೋಸ್ತ ನಾನು ಬರ್ಲೇನೋ? ಅಂಥದ್ದು ಯಾಕೆ ಬಿಡ್ಬೋದಿದ್ರೆ ನಿಮ್ಮ ಮೌನ ಬಂಗಾರದಂತ ಹೆಂಡತಿ ಸಿಕ್ಕಾಳ, ಮಾಡ್ಕೊಂಡು ತಿನ್ನು. ಅದು ಬಿಟ್ಟು ನಾಟಕ ಕಂಪ್ನಿ ಬೆನ್ನ ಹತ್ತಿದಿ ಅಂದ್ರ ನಿಮ್ಮ ಮೌನ ನೀ ಗ್ಯಾರಂಟಿ ಹೆಂಗಸರು ಸುಟ್ಟಿಗೆ ಹೊತ್ಕೊಂಡು
ಲಿಂಗಸೂರು ಬಸ್ ಸ್ಟ್ಯಾಂಡ್ದಾಗ ನಿಂದಿರ್ಬೇಕಾಗತ್ತ. ಹಳ್ಳಿ ಹಳ್ಳಿ ಹೋಗೋ ಬಸ್ಸಿನ ಬೋರ್ಡ್ ನೋಡ್ಕೊತ ಏನು ಪಾಠ ಮಾಡವನಲ್ಲ, ಬಣ್ಣ ಹಚ್ಚವನಲ್ಲ. ಸರಿ ಸರಿ, ನಾವು ಹಣ ಮಾತು ನೋಡ್ಕೊಳ್ಳೋ ಸರಿ. ಹಂಗಾರ ನೀವ ಹೊಂಟೆ ಬಿಟ್ಟೆ ನರ್ಸ್ಯ? ನರ್ಸ್ಯ ಹೊಂಟೆ ಬಿಟ್ಟೆ? ಪ್ರತಿದಿನ ಮನೆಯಾಗ ಜಗಳ, ನಿನ್ನೆಲ್ಲವೂ ಮಡಿಯಾಗ ಹಾಳ ಹಾಳ ಹಾಳ. ನಾ ಬಂದಿ ಏನ ಅವನಿಗೆ ನೀವು ಮಾಡ್ತಾರ ಗುದ್ದು ಹೊಡ್ಯಾಕ? ಗುದ್ದು ಹೊಡ್ಯಾಕಲ್ಲ, ಹಾ ಪಾಠ ಮಾಡ್ಬೇಕಂತಿದ್ದು ನಾನು. ವರ್ಷಿಗೊಂದು ಸಂಕ್ರ ಮಾಡಕ್ ಮಾಡ್ತೀನಿ ನಮ್ಮ ಊರಾಗ. ನಾ ಅಲ್ಲಿ ಒಂದು 4 ದಿನ ಮಾಡ್ಬೇಕಂತ. ಮತ್ತೆ ಯಾಕೆ ಮಾಡ್ಕೊಂಡಿ? ಅಲ್ಲಿ ಮಾಡೋದಿದ್ರೆ ಪಾಠ ಗೀಟ ಅಂದಿಲ್ಲ, ನೀನು ಸ್ವಂಟನ ಮುರಿತೀನಿ. ಚಂದಾಗಿ ಮದ್ವಿ ಮಾಡ್ಕೊಂಡಿದ್ವಿ. ಇನ್ನು ಮುಂದೆ ಆರಾಮಾಗಿ ಜೀವನ ಮಾಡೋಣ. ಆಯ್ತು, ಒಗಿ ಒಂದು. ಹಗಲಿಡಲಿದೆ ಈ ರೀತಿ ಗತಿಸುವುದ ಘಟನೆಯನ್ನು ನೆನೆಸುತ್ತಾ ಕೂತ್ರೆ ಸತ್ತು ಹೋದ್ರೆ ನನ್ನ ಮಗಳು ಮತ್ತೆ ಬದುಕಿ ಬರುವುದಕ್ಕೆ ಸಾಧ್ಯವಿದೆ. ಆಗಿದ್ದು ಮಾತು ಆದಷ್ಟು ಬೇಗ ಮಹಾಕೃಷ್ಣ ಮದುವೆ ಮಾಡಿ ಈ ಊರಿಂದಾನೇ ದೂರ ಕಳಿಸಿದರಾಯಿತು. ನೀವು 3 ದಿನದಿಂದ ಏನನ್ನು ಕೂಡ ನೀಡಿಲ್ಲ. ತೆಗೆದುಕೊಳ್ಳಿ, ಸ್ವಲ್ಪ ಈ ಹಾಲನ್ನಾದ್ರೂ ಕುಡಿ. ಮಹಾದೇವಿ, ಮಗ ಮಾಡಿದ ಮಾನಹೀನ ಕೃತಿಗೆ ಈ ಮನೆತನದ ಮಾನವೇ ಕುಸಿದು ಮಸಣ ಸೇರುವ ಪ್ರಸಂಗ ಬಂದಿತ್ತು ನಮ್ಮ ಪಾಲಿಗೆ. ಪ್ರಾಣಕ್ಕಿಂತಲೂ ಹೆಚ್ಚಾಗಿ ಪ್ರೀತಿ ಮಾಡಿ ಮಗಳ ಪ್ರಾಣವನ್ನೇ ಬಲಿ ಕೊಟ್ಟು ಈ ಮನೆತನದ ಮಾನ ಉಳಿಸಿದ ಪುಣ್ಯಾತ್ಮನ ಋಣ ನಾವು ಯಾವ ಕಾಲಕ್ಕೂ ಮರೆಯಬಾರದು. ಮಗನೆಂಬ ಮಮಕಾರದ ಕಿಚ್ಚಿನಲ್ಲಿ ಬಿತ್ತು ಹುಚ್ಚತನದ ಆವೇಶದಲ್ಲಿ ಆ ನಿನ್ನ ಹೆತ್ತ ಮಗ ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ತಪ್ಪಬಾರದು ಮಹಾದೇವಿ. ಅದಕ್ಕಾಗಿ ನ್ಯಾಯದ ನೊಡಗಂಬದ ಮನೆಯಲ್ಲಿ ನಿಂತು ನ್ಯಾಯವಂತನಾಗಿ ಒಂದು ನಿರ್ಧಾರ ತೆಗೆದುಕೊಂಡಿದ್ದೇನೆ. ಮಗ ಮಾಡಿದ ತಪ್ಪಿಗಾಗಿ ಯಾವ ನಿರ್ಧಾರವನ್ನು ಮಾಡಿದ್ದೀರಿ ನಿಮ್ಮ ಮನದಲ್ಲಿ? ಮಹಾದೇವಿ, ನಾನು ಕೇಳುವ ಮಾತಿಗೆ ಮರು ಉತ್ತರ ಅಷ್ಟೇ ಕೊಡಬೇಕು. ಹೆಚ್ಚಿನ
ಹೆಚ್ಚಿಗೆ ಮಾತನಾಡಬಾರದು. ಅದೇನ್ ಕೇಳಬೇಕು ಅಂತ ಇದ್ದೀರಾ ಕೇಳಿ. ಮಹಾದೇವಿ, ನಾನು ನಿನಗೆ ಏನಾಗಬೇಕು? ನನ್ನ ಕರುಳಿಗೆ ತಾಳಿ ಕಟ್ಟಿದ ಗಂಡ, ಅಂದರೆ ನನ್ನ ಪಾಲಿನ ದೇವರು. ಗಂಡನ ಆಜ್ಞೆಯನ್ನು ಪಾಲಿಸುವುದು ಸತಿಯಾದವಳ ಧರ್ಮ, ಅದು ಅವಳ ಆದ್ಯ ಕರ್ತವ್ಯ ಕೂಡ. ಹೌದಲ್ಲವೇ? ಹೌದು. ಒಂದು ವೇಳೆ ನನ್ನ ಆಜ್ಞೆಯನ್ನು ತಿರಸ್ಕರಿಸಿದರೆ ಅಂಥವಳು ಸತಿಯನು, ಪತಿಗೆ ದ್ರೋಹ ಮಾಡಿದ ಸತಿ ದ್ರೋಹಿ ಅವಳು. ಹಾಗಾದರೆ ಮಹಾದೇವಿ, ನಾನು ನಿನಗೊಂದು ಮಾತು ಕೇಳುತ್ತೇನೆ. ನನ್ನ ಮಾತು ನಡೆಸಿಕೊಡ್ತೀರಂತ ನನಗೆ ಮಾತು ಕೊಡು. ಸ್ವಾಮಿ, ಮಾತಿನ ಮರ್ಮ ಏನು ಅಂತ ಅರಿಯದೆ ಮಾತು ಕೊಟ್ಟು ವಚನ ಭ್ರಷ್ಟರಾಗೋದಿಲ್ಲ. ಅದು ಆವ ನಿಮ್ಮ ಮಾತು ಅಂತ ಬಹಿರಂಗಪಡಿಸಿ. ಯಾಕೆ? ಸತಿಯಾದವಳು ಪತಿಯಾಜ್ಞೆಯನ್ನು ಪಾಲಿಸುವುದು ಸತಿಯ ಧರ್ಮವೆಂದು ಈಗ ತಾನೇ ನಿನ್ನ ನಾಲಿಗೆಯಿಂದ ನೀನೇ ನುಡಿದಿರುವೆ. ಅಂದಾಗ ನನ್ನ ಮಾತಿನ ಅಂತರಂಗವನ್ನು ಅರಿಯುವ ಅವಶ್ಯಕತೆ ಇಲ್ಲ. ನನ್ನ ಮಾತು ನಡೆಸಿಕೊಡ್ತೀವೋ ಇಲ್ಲವೋ ಅಷ್ಟೇ ಹೇಳು. ಸ್ವಾಮಿ, ಖಂಡಿತವಾಗ್ಲೂ ನಾನು ನಿಮ್ಮ ಮಾತನ್ನು ನಡೆಸ್ಕೊಳ್ತೇನೆ. ಹಾಗಿದ್ದ ಮಹಾದೇವಿ, ಸತಿ ಧರ್ಮದ ಭಕ್ತಿಯಲ್ಲಿ ಪತಿ ಕುಡಿಯಲೆಂದು ಈ ಹಾಲು ನನಗಾಗಿ ತಂದಿರುವೆ. ಆದರೆ ಇವತ್ತು ಈ ಹಾಲಿನ ಅವಶ್ಯಕತೆ ನನಗಿಲ್ಲ. ನೀ ತಂದ ಈ ಹಾಲು ನಿನ್ನ ಕೈಯಾರೆ ಆ ನಿನ್ನ ಹೆತ್ತ ಮಗ ಕುಡಿಯಬೇಕು. ಆದರೆ ನಿನ್ನ ಮಗ ಕುಡಿಯುವ ಈ ಹಾಲಿನಲ್ಲಿ ವಿಷ ಹಾಕಿ ಕುಡಿಸಿ ಬಂದು ಬಿಡುವ. ಏನ್ ಹೇಳ್ತಾ ಇದ್ದೀರಾ ನೀವು? ನಾ ಹೆತ್ತ ಮಗನಿಗೆ ವಿಷ ಹಾಕಿ ಕೊಂದ ಬಿಡಲೆ? ಈ ಮಾತನ್ನ ನೀವೇ ಹೇಳ್ತಾ ಇದ್ದೀರಾ? ಅಮೃತವನ್ನು ಉಣಿಸಲು ಈ ನನ್ನ ಕೈಗಳಿಂದ ವಿಷ ಉಣಿಸಲೇ? ಇಲ್ಲ ಇಲ್ಲ, ಇದು ನನ್ನಿಂದ ಸಾಧ್ಯವಿಲ್ಲ. ಇದು ನನ್ನಿಂದ ಸಾಧ್ಯವಿಲ್ಲ. ಹೌದು ಮಾದೇವಿ, ನೀನು 9 ತಿಂಗಳ ಹೊತ್ತು ಹೆತ್ತು ಎದೆ ಹಾಲು ಕೊಟ್ಟು ತುತ್ತು ಮಾಡಿ ಉಳಿಸಿದ ನಿನ್ನ ಕರುಳಿನ ಕೊರಗು ನನಗೂ ಗೊತ್ತು. ಆದರೆ ವಿಧಿವಿಲಾಸದ ದುರಂತದಲ್ಲಿ ಹೆತ್ತ ಮಗನನ್ನ ಬಲಿ ಕೊಡಬೇಕೆಂಬ ಕರ್ಮ ಹೆತ್ತವರ ಹಣೆ ಬರೋದಲ್ಲಿ ಆ ಬ್ರಹ್ಮ ಬರೆದಿರುವಾಗ ತಪ್ಪಿಸಲು ಯಾರಿಂದ ಸಾಧ್ಯವಿಲ್ಲ. ಮಹಾದೇವಿ, ಮಗನೆಂಬ ಮಮಕಾರ ಸುಟ್ಟು ಹಾಕು. ಮನೆತನದ ಮಾನ ಉಳಿಸಲು ಮುಂದಾಗ. ಏಕೆಂದರೆ ಹೆತ್ತ ಮಕ್ಕಳ ಪ್ರಾಣಕ್ಕಿಂತ ಈ ಮನೆತನದ ಮಾನ ಬಹಳ ಪ್ರಾಮುಖ್ಯವಾದದ್ದು. ಮಹಾದೇವಿ, ಇದು ನಿಜವಾದ ಮಾನವಂತರ ಮನೆತನದ ಲಕ್ಷಣ. ಈ ಮನೆಯ ಮಾನಕ್ಕಾಗಿ ನಿನ್ನ ಮಗನ ಪ್ರಾಣ ಬಲಿ ತೆಗೆದುಕೊಳ್ಳಲಿಲ್ಲ. ಮಹಾದೇವಿ, ನಾನು ನನ್ನ ಮಗನ ಪ್ರಾಣ ಹೋಗುತ್ತೆ ಅಂತ ಚಿಂತೆ ಮಾಡ್ತಾ ಇಲ್ಲ ರೀ. ಆದ್ರೆ ಈ ಜಗತ್ತಲ್ಲಿ ಯಾವ ತಾಯಿ ಆದ್ರೂ ಹೆತ್ತ ಮಗನಿಗೆ ವಿಷ ಉಣಿಸುವುದಕ್ಕೆ ಸಾಧ್ಯವಿಲ್ಲ. ಯಾಕಿಲ್ಲ? ದೈವ ಪರೀಕ್ಷಿಸಲು ನಿಂತಾಗ ಭಕ್ತ ಸಿರಿಯಾಳನ ಹೆಂಡತಿಯಾದ ಚಾಂಕಳೆ ತನ್ನ ಮಗನನ್ನು ಬಲಿ ಕೊಡಲಿಲ್ಲವೇ? ಬಾಲಚಂದ್ರನ ಹೆಂಡತಿ ಅನಸೂಯ ತನ್ನ ಗಂಡನ ಆಜ್ಞೆಗೆ ಹೆತ್ತ ಮಗನನ್ನ ಬಲಿ ಕೊಡಲಿಲ್ಲ. ಅದರಂತೆ
ನಮ್ಮ ಮನೆತನದ ಮಾನ ಕಳೆಯಲು ಮುಂದಾದ ಆ ನಿನ್ನ ಹೆತ್ತ ಮಗನ ಬಲಿ ತೆಗೆದುಕೊಳ್ಳಲೇಬೇಕು ಮಹಾದೇವಿ. ಮಾನವಂತ ಮಾನವರಿಗೆ ಕವಿ ಒಂದು ಮಾತನ್ನು ಹೇಳುತ್ತಾನೆ, ಪ್ರಾಣ ಹೋದರೂ ಮಾನಬೇಕು, ಪ್ರಾಣ ಹೋದರೂ ಮಾನಬೇಕು. ಈ ನುಡಿಯನ್ನ ಮರೆಯದರು ಮಹಾದೇವಿ ನಿನ್ನ ಮನದಲ್ಲಿ. ಮಹಾದೇವಿ, ನನಗೆ ಹೆಚ್ಚಿಗೆ ಮಾತನಾಡಲು ಅವಶ್ಯಕತೆ ಇಲ್ಲ. ಈಗ ಒಂದೇ ಒಂದು ಮಾತು. ಯಾವುದು? ನಿನಗೆ ಮಗ ಬೇಕು ಅಥವಾ ಮಾಂಗಲ್ಯ ಬೇಕು? ನಿನಗೆ ಮಗ ಬೇಕು ಅಥವಾ ಮಾಂಗಲ್ಯ ಬೇಕು? ಯಾವುದು ಬೇಕು ನಿನಗೆ? ಮಗ ಮತ್ತು ಮಾಂಗಲ್ಯ ಇವೆರಡು ನನ್ನೆರಡು ಕಣ್ಗಳಿದ್ದು ಹಾಗೆ ಅಂದ್ಮೇಲೆ ಅದ್ರಲ್ಲಿ ಯಾವುದನ್ನ ಬೇಕು ಇರಲಿ, ಯಾವುದನ್ನ ಬೇಡ ಇರಲಿ, ಸತಿ ಧರ್ಮದಲ್ಲಿ ನಿಂತು ನಾನು ಹೇಳುವುದು ಒಂದೇ ಒಂದು ಮಾತು. ಯಾವುದು? ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯ ಬೇಕು, ಮಗ ಹೋದರೂ ಮಾಂಗಲ್ಯವೆಂಬ ಸರವು ಶ್ರೀಮತಿಗೆ ಸಿರಿಯವರು. ಮಹಾದೇವಿ, ನಿಜವಾದ ಮಾತನ್ನೇ ಮಾತನಾಡಿದೆ ಮಹಾದೇವಿ, ಹೆಣ್ಣಿನ ಸ್ಥಾನದಲ್ಲಿ ನಿಂತು. ಮಹಾದೇವಿ ನೋಡು, ಈಗ ಮಗ ಮಹಂತೇಶ ಬರುವ ಸಮಯ. ಹೆತ್ತ ತಾಯಿಯ ಕೈಯಿಂದ ಹಾಲು ಕುಡಿಯಬೇಕೆಂಬ ಹಂಬಲ ಅವನ ಮನದಲ್ಲಿ ತುಂಬಿಕೊಂಡಿರುತ್ತದೆ. ನಿನ್ನ ಕೈಯಿಂದ ಕೊಡುವ ಹಾಲಿನಲ್ಲಿ ವಿಷ ಹಾಕಿ ಕೊಂದು ಬಿಡುವ. ಮಹಾದೇವಿ, ಒಂದು ವೇಳೆ ಹೊತ್ತು ಮುಳುಗುವುದರೊಳಗಾಗಿ ನಿನ್ನ ಹೆತ್ತ ಮಗನನ್ನು ಕೊಲೆ ಮಾಡದೆ ಹೋದರೆ, ನಿನ್ನ ಕೊರಳಿಗೆ ಮಾಂಗಲ್ಯ ಕಟ್ಟಿದ ಈ ನಿನ್ನ ಗಂಡ ಇಂದು ರಾತ್ರಿ ಆತ್ಮಹತ್ಯೆ ಮಾಡಿಕೊಂಡು ಸಾಯುತ್ತಾನೆ. ಮಹಾದೇವಿ, ಮತ್ತೆ ನಮ್ಮಿಬ್ಬರನ್ನು ಉಳಿಸಿ ನೀನು ಸತ್ತರೆ ನನ್ನ ಆಣೆಯಾಗಿದೆ ನಿನಗೆ. ಯಾವುದು ಉಳಿಸಿಕೊಳ್ಳಬೇಕು, ಯಾವುದು ಕಳೆದುಕೊಳ್ಳಬೇಕು ಎಂಬ ನಿರ್ಧಾರ ನಿನಗೆ ಬಿಟ್ಟದ್ದು. ಕಣ್ಣ ಮುಚ್ಚೆ ಕಾಡೆಗುಡೆ. ಮಹಾದೇವಿ, ನಾನು ಮನೆಗೆ ಮರಳಿ ಬರುವಷ್ಟರಲ್ಲಿ ಮನೆಯಲ್ಲಿ ಮಗ ಇರಬಾರದು, ಮಗನ ಹೆಣ ಇರಬೇಕು ಮಹಾದೇವಿ. ಇಲ್ಲದಿದ್ದರೆ ನಿನ್ನ ಕೊರಳಲ್ಲಿರುವ ಈ ಮಾಂಗಲ್ಯ ಇದರಿಂದವಲ್ಲ. ಕಣ್ಣ ಮುಚ್ಚೆ ಕಾಡೆಗುಡೆ ಆಟ ನಮ್ಮ ಬಾಳು. ಮೆಚ್ಚಬೇಕು ಬ್ರಹ್ಮ, ಮೆಚ್ಚಬೇಕು ಬ್ರಹ್ಮ ನನ್ನ ಕೃತಿಗೆ. ಅದೆಷ್ಟೊಂದು ವಿಚಿತ್ರವಾಗಿ ಹೇಳ್ತಿದ್ದೀಯಾ ಈ ಹೆಣ್ಣಿನ ಮಾಡಿದ ದುರಂತ ಕಥೆಯನ್ನ. ಮೆಚ್ಚಬೇಕು ಬ್ರಹ್ಮ, ಮೆಚ್ಚಬೇಕು ಈ ನಿನ್ನ ಕೃತಿಗೆ. ನಿಜ
ಹೋಯಿತು. ಏನಿಲ್ಲ ಕೃತೆಗೆ ಮಗನೆಂಬ ಹಸಿ ಮಾಂಸದ ಮುದ್ದೆಯನ್ನಾಗಿ ಮಾಡಿ ನನ್ನ ಒಡೆಯಲ್ಲೇ ಕಟ್ಟಿದೆ. ಹತ್ತುಗಳ ಕಣ್ಣಿಗೆ ಬೀಳದಂತೆ ನೋಡಿಕೊಂಡ ನನಗೆ ಎಚ್ಚರಿಕೆಯನ್ನು ಕೊಟ್ಟೆ. ಅದರಿಂದ ಹಸಿ ಮಾಂಸವನ್ನು ತಿನ್ನುವಂತ ಹಸಿನ ಹೋಳಿನಾಗಿ ಮಾಂಸವನ್ನು ತಿಂದ್ರೆ ವಿಷ ಅಂತ ನನಗ ಕೂಡ ಗೊತ್ತು. ತಿನ್ನದ ಹೋದ್ರೆ ನರಕಕ್ಕೆ ದಾರೆ ಅಂತ ನನಗೆ ಕಟ್ಟ ಮಾಡಿ ಯಾವುದರ ಕೈ ಬಿಡಲಿ, ಯಾವುದರ ಕೈ ಬಿಡಲಿ, ನಾನು ಬದುಕಬಾರದು ಎಂದು ನೀನು ಬಯಸಿದ್ದೆ. ನಿಜವಾಗಿದ್ದರೆ ನನ್ನನ್ನೇಕೆ ಜಾರಿಸಿದೆ ಭರತ ಭೂಮಿಯಲ್ಲಿ. ಎಂತ ಮಗನಿಗೆ ಕೊಟ್ಟ ಕೊಲೆಗಾರ್ತಿ ಎಂಬ ಕಿರೀಟವನ್ನ ನಾನು ಹಾಕಿಕೊಳ್ಳಬೇಕೆ? ಏನ್ ಮಾಡಲಿ? ಯಾವುದರ ಕೈ ಹಿಡಿಯಲಿ, ಯಾವುದರ ಕೈ ಬಿಡಲಿ? ಮರೆತರೆ ನಿನ್ನ ಜಗದ ಜನರು ಬೀಳುವುದೋ ತಾಯಿ ತೊರೆದರೆ ಹೇಗೆ ಗೆದ್ದ ಕರುಳು ಕೇಳರು ನಿನ್ನ ಸುರಿಯುವ ಕಣ್ಣೀರಲ್ಲಿ ಮನಸ್ಸಿನ ನೋವಿದೆ, ಉಳವಿನ ಸಮಾಧಿಲಿ ಹೃದಯದ ನೋವಿದೆ, ಕೊನೆಯಾಗುತ್ತಿದೆ ಯಾಕೆ ಹೆಜ್ಜೆ ಇಡುವ ಮುನ್ನ ತೆರೆಯುವೆ ಜಾತ್ರೆ ಮುಗಿದಿದೆ. ವಿಧಿಯ ನಾಟಕ 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 ಇಲ್ಲ, ನನ್ನ ಹೆತ್ತ ಕರಳು ಕಲ್ಲಾಗಲೇಬೇಕು, ಕಟ್ಟಿಕೊಂಡವನು ಹೊಳೆಯಲೇಬೇಕು, ಕಟ್ಟಿಕೊಂಡವನು ಬ್ರಹ್ಮ ಬರೆದ ಹೊಳೆಯಲ್ಲಿ ಅಂತ್ಯವಿದೆ. ಸುಖ ದುಃಖ ಎರಡು ಅವನ ವಿಧಿಯಾಟವೇ. ಬ್ರಹ್ಮ ಬರೆದ ಹೊಳೆಯಲ್ಲಿ ಅಂತ್ಯವಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬ್ರಹ್ಮ ಬರೆದ ಹೊಳೆಯಲ್ಲಿ ಅಂತ್ಯವಿದೆ. ಸುಖ ದುಃಖ ಎರಡು ಅವನ ಸೂತ್ರದಲ್ಲಿದೆ. ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ, ಬಲಿಯಾಯಿತೆ ಬದುಕು ವಿಧಿಯಾಟಕ್ಕೆ. ಬಲಿಯಾಗ್ತೈತೆ. ಈ ಹಾಲಿನಲ್ಲಿ ನಾನು ವಿಷ ಬೆರೆಸಿದ್ದೀನಿ. ಆದ್ರೆ ಭಗವಂತ, ನಾನಿನ್ನಲೆ ಕೇಳೋದು ಒಂದೇ ಒಂದು ಕೋರಿಕೆ ತಂದೆ. ಇಷ್ಟು ದಿವಸ ನಾ ಮಾಡಿದ ಪೂಜೆ ಪುರಸ್ಕಾರ ನಿನ್ನ ಮನಸ್ಸಿಗೆ ಬಂದಿದ್ದೆ ನಿಜ. ಮಾತ್ರ ಈ ವಿಷದ ಹಾಲು ಅಮೃತವಾಗಬೇಕು. ಹೋಗ್ಲಿ, ನಿನ್ನ ಪೂಜೆ ನೀನು ಇದ್ದೀಯ ಅಂತ ಎಲ್ಲ ಮಾತ್ರ ನನ್ನ ಪಾಲಿಗೆ ದೇವರಿಲ್ಲ, ದೇವರಿಲ್ಲ. ಅಮ್ಮ,
ಮನೆಗೆ ಬರುವಷ್ಟರಲ್ಲಿ ಮನೆಯ ಬಾಗಿಲಲ್ಲಿ ಅಂಗೈಯಲ್ಲಿ ಹಾಲಿನ ಗ್ಲಾಸ್ ಹಿಡಿದುಕೊಂಡು ನಿಂತಿರುವೆಲ್ಲ. ಎಷ್ಟಮ್ಮ ಈ ನಿನ್ನ ಮಗನ ಮೇಲೆ ಪ್ರೀತಿ ವಾತ್ಸಲ್ಯ. ನಿನ್ನಂತ ತಾಯಿನ ಪಡಿಬೇಕಾದ್ರೆ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಕ್ಕಳು ಪುಣ್ಯ ಮಾಡಬೇಕು. ನಾನು ಎಷ್ಟೋ ತಾಯಿಯಂದ್ರೆ ನೋಡಿದ್ದೇನೆ, ಆದ್ರೆ ನಿನ್ನಂತ ತಾಯಿ ಕರ ನಾನು ಎಲ್ಲಿಯೇ ನೋಡಿಲ್ಲ. ಹೌದಪ್ಪ, ಹೌದು. ನನ್ನಷ್ಟೇ ಪ್ರೀತಿ ಪ್ರೇಮದಿಂದ ಕಾಣುವಂತ ತಾಯಿ ಅಂದ್ರಲ್ಲ ನೀನು ನೋಡಿರಬಹುದು. ಆದ್ರೆ ಮಗನ ಮೇಲಿನ ಮಮಕಾರ ಹೆಚ್ಚಾಗಿ ಕಿತ್ತ ಹಾಲನ್ನು ಕುಡಿಸುವಂತ ತಾಯಿಯನ್ನ ನೀನೆಲ್ಲಿಯೂ ಕಂಡಿಲ್ಲಪ್ಪ, ನೀನೆಲ್ಲಿಯೂ ಕಂಡಿಲ್ಲ. ನನ್ನ ಹುಟ್ಟಿಲಿ ಹುಟ್ಟಿದ್ದು ನಿನ್ನ ಪುಣ್ಯನು ಇಲ್ಲ, ನಿನ್ನಂಥ ಮಗನನ್ನ ಎತ್ತಿದ್ದು ನನ್ನ ಪುಣ್ಯನು. ಅದು ಆ ದೇವರಿಗೆ ಗೊತ್ತಪ್ಪ, ಆ ದೇವರಿಗೆ ಗೊತ್ತು. ಯಾಕಮ್ಮ ಕಣ್ಣೀರು? ಯಾಕೂ ಇಲ್ಲಪ್ಪ, ನಿನಗೆ ಹಾಲು ಕುಡಿಸ್ಬೇಕು ಅಂತ ಇದ್ದೀನಲ್ಲ ಆ ಸಂತೋಷಕ್ಕಾಗಿ. ಅಮ್ಮ, ಸಂತೋಷಕ್ಕಾಗಿ ಯಾವತ್ತು ಕಣ್ಣೀರು ಹಾಕ್ಬಾರ್ದಮ್ಮ. ಇಲ್ಲಪ್ಪ, ಬಾ ಮೊದ್ಲಿ ಹಾಲು ಕುಡಿ. ಇವತ್ತು ನನ್ನ ಹುಟ್ಟುಹಬ್ಬ. ಬಹುಶಃ ನೀವು ಇಬ್ಬರು ಯಾವುದೋ ವಿಷಯದಲ್ಲಿ ನನ್ನ ಹುಟ್ಟುಹಬ್ಬ ಆಚರಿಸುವುದನ್ನೇ ಮರೆತಿದ್ದೀರಿ. ನನ್ನ ಹುಟ್ಟುಹಬ್ಬದ ದಿವಸ ಹೆತ್ತ ತಾಯಿ ಕೈಯಿಂದ ಹಾಲು ಕುಡಿಯುವ ಮುನ್ನ ನಿನ್ನ ಹತ್ರ ಒಂದು ಮಾತು ಕೇಳಿದೆ. ಆ ಮಾತಿಗೆ ನೀನು ಉತ್ತರ ಕೊಡಬೇಕು, ಆಮೇಲೆ ನಾವು ಹಾಲು ಕೊಡಬೇಕು. ಕಾರಮ್ಮ ಹಾಲು. ಯಾವುದಪ್ಪ ನಿನ್ನ ಮನದಲ್ಲಿ ಕಾಡುವ ಮಾತು? ಯಾವುದು? ಅಮ್ಮ, ಇವತ್ತು ನನ್ನ ಹುಟ್ಟುಹಬ್ಬ. ನಾನು ಮಾಡಿದ ತಪ್ಪನ್ನು ಒಂದನ್ನು ಮುಚ್ಚಿಡದೆ ನಿನ್ನ ಮುಂದೆ ಹೇಳಬೇಕಂತ ನಿರ್ಧಾರ ಮಾಡಿದೆ. ಏಕೆಂದರೆ ಈ ಜಗತ್ತಲ್ಲಿ ಮಕ್ಕಳು ಮಾಡಿದ ತಪ್ಪನ್ನು ಯಾರು ಕ್ಷಮಿಸದಿದ್ದರು ಹೆತ್ತ ತಾಯಿ ಕ್ಷಮಿಸಲು ನಂಬಿಕೆ ನನ್ನಲ್ಲಿದೆ. ಹೆತ್ತ ತಾಯಿಯ ಮುಂದೆ ಸತ್ಯ ಹೇಳಿದರೆ ತಪ್ಪನ್ನು ಒಪ್ಪಿ ತನ್ನ ಮಡಿಲಲ್ಲಿ ವಾತ್ಸಲ್ಯದಿಂದ ಮನ್ನಿಸುತ್ತಾಳೆಂಬ ಕವಿಗಳ ವಾಣಿ ಕೂಗಿ ಹೇಳ್ತಿದೆಯಮ್ಮ, ಕೂಗಿ ಹೇಳ್ತಿದೆ. ಹೀಗಿರುವಾಗ ನನ್ನ ಜೀವನದಲ್ಲಿ ಎಂದೂ ಮಾಡೋ ತಪ್ಪು ನಾನು ಮಾಡಿದ್ದೇನೆ. ಆ ತಪ್ಪನ್ನು ಇವತ್ತು ನೀನು ಮುಂದೆ ಒಪ್ಪಿಕೊಳ್ತಾ ಇದ್ದೀನಿ. ಆ ತಪ್ಪಿಗೆ ನೀನು ಮಗನೇ ಕ್ಷಮಿಸಿದ್ದೇನೆ ಅಂತ ನೀನು ನನಗೆ ಮಾತು ಕೊಡಬೇಕು. ನೀ ಮಾಡಿದ ಆ ತಪ್ಪು ಯಾವುದು ಅಂತ ನನಗೆ ಗೊತ್ತಾಗ್ಬೇಕಲ್ಲಪ್ಪ. ಅಮ್ಮ, ಈ ಮಾನವಂತರ ಮನೆಯ ಮಗನಾಗಿ ಈ ಪುಣ್ಯವಂತರ ಹೆತ್ತ ತಂದೆ ತಾಯಿ ಕಂದ ನಾನು ಎಂದೂ ಮಾಡೋ ತಪ್ಪು ನಾನು ಮಾಡಿದೆ. ಅದೇನೆಂದರೆ ನಮ್ಮನ್ನೇ ನಂಬಿದ ಒಂದು ಬಡ ಕುಟುಂಬದ ಹೆಣ್ಣಿನ ಮಾನಭಂಗ ಮಾಡಿದ್ದೀನಮ್ಮ. ಅಮ್ಮ, ನಾನು ಮಾಡಿದ ತಪ್ಪಿಗೆ ಆ ಹೆಣ್ಣು ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋದಳಮ್ಮ. ಅಮ್ಮ, ಆ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ನಿನ್ನ ಮುಂದೆ ಆ ತಪ್ಪಿಗೆ ನಾನೇ ಕಾರಣ ಅಂತ ಒಪ್ಪಿಕೊಳ್ತಾ ಇದ್ದೀನಿ. ಯಾಕಮ್ಮ, ಯಾಕೆ ನಗ್ತಾ ಇದ್ದೀಯಾ? ಬೆಕ್ಕು ಕಣ್ಣು ಮುಚ್ಚಿಕೊಂಡು ಹಾಲು ಕುಡಿದ್ರೆ ಜನಕ್ಕೆ ಗೊತ್ತಾಗೋದಿಲ್ಲ ಅಂತ ತಿಳಿದುಕೊಂಡಿರುತ್ತಪ್ಪ. ಅಂದ್ರೆ ಈ ವಿಷಯ ನಿನಗೆ ಗೊತ್ತೇ? ಇಲ್ಲಪ್ಪ, ಈಗ ನೀನು ಹೇಳಿದ್ಮೇಲೆ ತಾನೇ ನನಗೆ ಗೊತ್ತಾಗಿತ್ತು. ಹೌದಾ? ನೋಡಮ್ಮ, ನಿನ್ನ ಪಾದ ಮುಟ್ಟಿ ಹೇಳ್ತೀನಿ, ಮುಕ್ಕೋಟಿ ದೇವರು ಇಂಥ ತಪ್ಪು ಮತ್ತೆ ನಾನು ಎಂದೂ ಮಾಡಲಾರೆ. ಅಮ್ಮ, ನನಗೆ ಹೆಂಡತಿಯಾಗಿ ಬರುವ ಹೆಣ್ಣನ್ನು ಬಿಟ್ಟು ಈ ಜಗತ್ತಲ್ಲಿ ಎಲ್ಲಾ ಹೆಣ್ಣು ಮಕ್ಕಳನ್ನ ಅಕ್ಕ, ತಂಗಿ, ತಾಯಿ, ಮಗಳ ತಾಯಿ ಪಾದವಿರುವರು. ಈ ಒಂದು ತಪ್ಪು ನೀನು ಕ್ಷಮಿಸಿದ್ದೀನಿ ಅಂತ ನನಗೆ ಮಾತು ಕೊಡಬೇಕು.
ಅದರ ಮೇಲೆ ನೀನು ಅಮೃತ ಹತ್ತ ಇಟ್ಟು ಆಡಿ ಮಾಡಿ ಹೇಳಬೇಕು ನೀನು. ಕೈ ಮುಗಿದು ಬೇಡಯ್ಯ ನೀನು. ಅಮ್ಮ, ಅಲ್ಲಿವರೆಗೆ ನಾನು ಹಾಲು ಕುಡಿತೇನೆ ಅಮ್ಮ. ಬರೀ ಹಾಲಲ್ಲಮ್ಮ, ನೀನು ವಿಷ ಪಟ್ಟರ ಕುಡಿಯುತ್ತೇನೆ. ಕ್ಷಮಯಾಧವಿದ್ರಿ ತಾಯಿ ಅವ್ವ ನನ್ನವ್ವ. ನನಗೆ ಕೇಳುವಂತ ಆಶ್ರಮದ ಮಂಟಪ, ಕೇಳುವಂತ ಆಶ್ರಮದ ದೈವದನುವಾದ್ರೆ ಆ ದೇವರು ಕೂಡ ಮತ್ತೆ ಕಾಪಾಡೋದಿಲ್ವಂತೆ. ನಾನಿನ ಪಾಲಿಗೆ ದೇವರಾಗಿ ನಿತ್ರ ಬದುಕುವ ಭಾಗ್ಯವನ್ನ ನೀನು ಪಡೆದುಕೊಂಡು ಬಂದಿಲ್ವಾ? ನೀನು ಪಡೆದುಕೊಂಡು ಬಂದಿಲ್ಲ. ನೀನಿಂದ ಚಿಕ್ಕವನು, ದೊಡ್ಡವರ ಮಾತ್ರ ಕೇಳಬೇಕಾಗಿದ್ದು ಸಣ್ಣವರ ಕರ್ತವ್ಯ. ಮೊದಲು ಪಾಲ್ಕೊಡಿ, ಆಮೇಲೆ ಬೇಕಾದ್ರೆ ನಾನಿನ ಆಶೀರ್ವಾದ ಮಾಡ್ತೀನಿ, ಆಶೀರ್ವಾದ ಮಾಡ್ತೀನಿ. ಅಮ್ಮ, ಈ ಮಾತು ಸತ್ಯವೇ? ಹೌದಪ್ಪ, ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ. ಹಾಗಾದರೆ ಮೊದಲು ಹೆತ್ತವಳ ಆಸೆನೇ ಗೆಲ್ಲಲಿ. ತೆಗೆದುಕೊಂಡು ಬರಮ್ಮ ಹಾಲು. ಹೋಗಮ್ಮ, ತೆಗೆದುಕೊಂಡು ಬಾ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನಗಾರು ಸಮ, ನನ್ನ ಜಗ ನೀನೆಯಮ್ಮ. ನಿನ್ನ ಅಹಲಾಳಿ ಪದ ನನ್ನ ಒಳಗೆ ಪದ ನಿನಗೆ ಮಿಡಿದಿದೆಯಮ್ಮ. ಗುರಿಯ ಹಂಗಿರದ ಕೀರ್ತನೆ ಬಿದ್ದಿರದ ನಡೆವ ದೈವವೇ ಅಮ್ಮ. ಅಮ್ಮ ನನ್ನಿ ಜನುಮ ನಿನ್ನ ವರದಾನವಮ್ಮ. ಅಮ್ಮ ನಿನ್ನ ಜಾರುತ್ತಮ, ನನ್ನ ಜಗ ನೀನೆಯಮ್ಮ. ನಿನ್ನ ಆಲಾಳಿ ಪದ ನನ್ನ ಒಳಗೆ ಪದ ನಿಲ್ಲದೆ ಮಿಡಿದಿದೆಯಮ್ಮ. ಗುರಿಯ ಹಂಗಿರದ ಈಗಲಾದರೂ ಸಂತೋಷವಾಯಿತೆ? ಈಗಲಾದರೂ ನನಗೆ ಆಶೀರ್ವಾದ ಮಾಡಮ್ಮ. ನನಗೇನು ಆಶೀರ್ವಾದ ಮಾಡಪ್ಪ, ನಿನಗೇನು ಅಂತ ಆಶೀರ್ವಾದ ಮಾಡ್ಲೋ? ನಿನಗೆ ಆಶೀರ್ವಾದ ಮಾಡೋ ಯೋಗ್ಯತೆನ ನಾನು ಬಳಸ್ಕೊಂಡಿಲ್ವೋ? ನಾನು ನಿನ್ನ ತಾಯಿ ಅಲ್ಲಪ್ಪ. ಏನ್ ಹೇಳ್ತಾ ಇದ್ದೀಯಾ? ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನೀನು ಮಾಡಿದ ತಪ್ಪು ಈಗಾಗಲೇ ನನಗೆ ಗೊತ್ತಾಗಿದೆ. ಅಂದ್ರೆ ಅದಕ್ಕೆ ನಿಮ್ಮ ತಂದೆಯವರು ನನಗೆ ಆಸೆ ಇಟ್ಟು ಹೋಗಿದ್ದಾರೆ. ಏನಂದು? ನೀನು ಬದುಕ ಮಾಡಿ ನೀನೀಗ ಕುಡಿದಿದ್ದು ಹಾಲಲ್ಲಪ್ಪ, ವಿಷ ಮಾತಿಲ್ಲ. ಹೆತ್ತವಳ ಹಾಲು ವಿಷವಾಯಿತೆ, ಹೊಡೆದವನ ಹಾಲು ಹಾಲಹಳವಾಯಿತೆ.
ವಿಷವಾಯ್ತು, ಹೆತ್ತವಳ ಹಾಲು ವಿಷವಾಯ್ತು ಮಾದೇಶ. ವಿಷವಾಯಿತೆ ಎತ್ತ ತಾಯಿ ಕೈಯಿಂದ ವಿಷ ಕುಡಿದು ಸಾಯುವುದು ನನ್ನ ಹಣಿ ಬರದಲ್ಲಿ ಬರೆದಿದ್ದಾರೆ. ನಿನ್ನ ಯಾಕೆ ಹೊಣೆ ಮಾಡಲಿ ತಾಯಿ? ನ್ಯಾಯಕ್ಕಾಗಿ ಮಗನನ್ನು ಬಲಿ ಕೊಟ್ಟ ನಿಮ್ಮಂತ ಶ್ರೇಷ್ಠ ತಂದೆ ತಾಯಿ ಹೊಟ್ಟೆಯಲ್ಲಿ ಇನ್ನೊಮ್ಮೆ ಹುಟ್ಟಿ ಮಗಾಗತ್ತಿ ಅವರಿಗೆ ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಆನಂದವು. ನೀ ಕೊಟ್ಟ ಪ್ರಾಣವನ್ನು ನಿನಗಾಗಿ ನೀಡುವಾಗ ನಾ ಕಾಣದ ಮಹಾದೇವಿ, ಯಾಕೆ ಮೌನ ತಾಳಿ ನಿಂತಿರುವೆ ಮಹಾದೇವಿ? ನಿನ್ನ ದುಃಖದ ಕಡಲು ನನಗೆ ಅರ್ಥವಾಗುತ್ತಿದೆ ಮಹಾದೇವಿ, ಅರ್ಥವಾಗುತ್ತಿದೆ. ಇದು ಅನಿವಾರ್ಯ. ಇಂದು ಮಗ ಮರಣ ಹೊಂದಿಲ್ಲ ಮಹಾದೇವಿ. ನಮ್ಮ ಮನೆತನದ ನಂದಾದೀಪವೇ ಆರಿ ಹೋಗಿಲ್ಲ ಮಹಾದೇವಿ, ಆರಿ ಹೋಗಿಲ್ಲ. ಅವನ ಮರಣ ನಮ್ಮ ಮನೆತನದ ಮಾನಕ್ಕಾಗಿ. ಮಹಾದೇವಿ, ನಾವು ಇಷ್ಟೊಂದು ಮಾತನಾಡುವಾಗ ನೀನು ಮೌನ ತಾಳೆ ನಿಂತಿರುವೆಯಲ್ಲ. ನೋಡ್ರಿ ನೋಡ್ರಿ, ನಾ ಹೆತ್ತ ಮಗ ಸತ್ತು ಹೆಣವಾಗಿ ಬಿದ್ದಿದೆ. ಈಗಾದ್ರೂ ನಿಮಗೆ ಸಂತೋಷವಾಯ್ತಾ? ಈಗಾದ್ರೂ ನಿಮಗೆ ಸಮಾಧಾನವಾಯ್ತಾ? ಮಹಾದೇವಿ, ಮಾತು ಮುಂದುವರಿಸಬೇಡ. ಈ ವಿಷಯ ಮತ್ತೊಬ್ಬರಿಗೆ ಗೊತ್ತಾದರೆ ಊರು ಜನ ಮನೆ ತುಂಬುತ್ತಾರೆ. ಜನರಿಗೆ ಗೊತ್ತಾಗುವಷ್ಟರಲ್ಲಿ ಶವದ ಸಂಸ್ಕಾರ ನಡೆದು ಹೋಗಲಿ. ಅದಕ್ಕಾಗಿ ನಾನು ವ್ಯವಸ್ಥೆ ಮಾಡುತ್ತೇನೆ, ನೀನು ಇಲ್ಲೇ ಇರಿ. ಯಾಕೋ ಇವತ್ತು ನಿಮ್ಮ ಪಾದಗಳಿಗೆ ಬಿದ್ದು ನಮಸ್ಕರಿಸಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾ ಇದೆ. ದಯವಿಟ್ಟು ಒಂದೇ ಒಂದು ಸಾರಿ ನಿಮ್ಮ ಪಾದಗಳನ್ನ ಜೋಡಿಸಿ ನಿಲ್ತೀರಾ? ಯಾಕೆ ಮಹಾದೇವಿ, ಏನೇನೋ ಮನ ಬಂದಂತೆ ಮಾತನಾಡುತ್ತಿರುವೆಲ್ಲ.
ಯಾಕೆ ನನ್ನೊಂದಿಗೆ ಬದುಕು ಮುಂದುವರಿಸುವ ಆಸೆ ನಿನಗಿಲ್ಲ? ನಾ ಮಾಡಿದ ಕೃತಿ ನಿನಗೆ ತಪ್ಪಾಗಿದ್ದರೆ ನೀನು ನನಗೊಂದು ಆಜ್ಞೆ ಮಾಡು. ನಿನ್ನ ಕಣ್ಣೆದುರಲ್ಲಿ ನಾನು ವಿಷ ಕುಡಿದು ಸತ್ತು ಹೋಗುತ್ತೇನೆ. ಬೇಡವೇ? ಬೇಡ, ದಯವಿಟ್ಟು ಅಂತಹ ಮಾತನ್ನೇ ಮಾತಾಡಬೇಡಿ. ಇದು ನ್ಯಾಯವಂತರ ಮನೆತನ, ಧರ್ಮವಂತರ ಮನೆತನ. ನ್ಯಾಯಕ್ಕಾಗಿ ನಿಮ್ಮ ಪ್ರಾಣವನ್ನೇ ನೀಡುವಂತ ಪುಣ್ಯ ಪುರುಷರೇ ನೀವು. ಆದ್ರೆ ಸ್ವಾಮಿ, ದೈವ ದುರಿತದಲ್ಲಿ ಇಂಥ ಸನ್ನಿವೇಶ ನಡೀಬಾರ್ದಾಗಿರ್ತದೆ, ನಡೀಬಾರ್ದಾಗಿತ್ತು. ಸ್ವಾಮಿ, ನಾನು 9 ತಿಂಗಳು ಹೆತ್ತು ಹೊತ್ತು ಸಾಕಿದ ಮಗನಿಗೆ ನನ್ನ ಕೈಯಾರೆ ವಿಷಯ ಎಷ್ಟು ಸಂಕಟವಾಗಿರ್ಬೇಕು, ಎಷ್ಟು ಸಂಕಟವಾಗಿರ್ಬೇಕು. ಅದಕ್ಕೆ ಇದಕ್ಕೆಲ್ಲ ವೇದನೆ ಪಡಬಾರ್ದು ಅಂತ ಈಗಾಗ್ಲೇ ನೀನು ನನ್ನ ಮಗನಿಗೆ ಹಾಲು ಕುಡಿಸೋದಕ್ಕಿಂತ ಅದರ ಅರ್ಥದಷ್ಟು ಭಾಗದ ವಿಷಯವನ್ನ ನಾನೇ ಕುಡಿದು ಬಿಟ್ಟೇನೆ. ಶಿವನನ್ನು ಬೇಡುವುದು ಒಂದೇ, ಧರ್ಮ ಪತ್ನಿ ನೀನಾಗು ಎಂದೇ. ಸತ್ಯವನ್ನೇ ಹೇಳ್ತಾ ಇದ್ದೀನಿ. ನನ್ನ ಪಾಲಿನ ದೇವರು ನಿಮ್ಮ ಜೊತೆ ಬದುಕುವ ಭಾಗ್ಯವನ್ನ ನಾನು ಪಡೆದುಕೊಂಡು ಬಂದಿಲ್ಲ ಸ್ವಾಮಿ, ನಾನು ಪಡೆದುಕೊಂಡು ಬಂದಿಲ್ಲ. ಜನ್ಮ ಅಂತ ಇಟ್ಟಿದ್ದೆ ಮಹಾದೇವ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ಭಗವಂತಿಯಾಗಿ ಬಿಟ್ಟು ಹೋದೆಯಾವನೇ. ಜೀವ ಜ್ಯೋತಿಯೇ, ಜೀವ ಜ್ಯೋತಿಯೇ, ಭಗವಂತಿಯಾಗಿ ಬಿಟ್ಟು ಹೋದೆಯಾವನೇ. ಭಗವಂತಿಯಾಗಿ ಬಿಟ್ಟು ಹೋದೆಯಾವನೇ. ಮಹಾದೇವಿ, ನೀನು ಮಡವಿ ಎಲ್ಲ ಮಹಾದೇವತೆ. ಚಂದನವ ಪುಸಿಕೊಂಡು ಹೊತ್ತುಕೊಂಡು ನಗುತ್ತಾಳೆ. ಮಲ್ಲಿಗೆ ಪ್ರೀತಿಯಲ್ಲಿ ನಾನೇ ಒಡನೆ ಒಮ್ಮೆ. ಅಪ್ಪ ಅವ್ರ, ನೀವು ದಿನ ಹಿಂಗ ಚಿಂತೆ ಮಾಡ್ಕೊತ ಕುಂತ್ರೆ ಹೆಂಗ್ರಿ ಅಪ್ಪ? ನನ್ನ ಮಗಳು ಹುಟ್ಲಿಲ್ಲ ಅಂದ್ರ ನಿಮಗೆ ಇಂಥ ಪರಿಸ್ಥಿತಿ ಬರ್ತಿತ್ತಲ್ರಿ ಅಪ್ಪ. ನನ್ನ ಮಗಳ ಹುಟ್ಟಿ ನಿಮ್ಮ ಮನೆ ಮಸಣ ಮಾಡಿಬಿಟ್ರಿ. ರುದ್ರ, ಯಾರ ಜನನಕ್ಕೂ ಯಾರ ಸಾವು ಕಾರಣವಲ್ಲ, ಯಾರ ಸಾವಿಗೂ ಯಾರ ಜನನ ಕಾರಣವಲ್ಲ. ಮಗಳ ಪ್ರಾಣವನ್ನು ಕಳೆದುಕೊಂಡು ಈ ಮನೆತನದ ಮಾನವನ್ನು ಉಳಿಸಿರುವೆ. ಈ ಒಂದು ಕಾರಣಕ್ಕಾಗಿ ಈಗ ತೆಗೆದುಕೊ. ಅಪ್ಪ ಅವ್ರ, ಇದ್ರಲ್ಲಿ ಏನಾಯ್ತ್ರಿ ಅಪ್ಪ? ರುದ್ರ, ಇದರಲ್ಲಿ ನನ್ನ ಮನೆ, ಆಸ್ತಿ, ಅಂತಸ್ತು, ಬೆಳ್ಳಿ ಬಂಗಾರ, ಸಂಪತ್ತು ಎಲ್ಲವೂ ನಿನ್ನ ಹೆಸರಿಗೆ ಮಾಡಿದ್ದೇನೆ. ಇನ್ನು ಮುಂದೆ ಈ ಮನೆಯ ಆಳೋ ಮಗನಲ್ಲ ರುದ್ರ, ನೀನು ಈ ಮನೆಯ ಮಗ ನೀನು. ಇನ್ನು ಮುಂದೆ ನ್ಯಾಯ, ನೀತಿ, ಧರ್ಮ ಎಲ್ಲವೂ ನಿನಗೆ ಒಪ್ಪಿಸಿ ಹೋಗ್ತಾ ಇದ್ದೀನಿ. ಆದರೆ ಒಂದು ಮಾತು ರುದ್ರ, ಈ ಮಾನವಂತರ ಮನೆಯಲ್ಲಿ ಯಾವ ಕಾಲಕ್ಕೂ ಅನ್ಯಾಯಕ್ಕೆ ಆಸ್ಪದ ನೀಡಬಾರದು, ಮಾನವನ್ನ ಕಳೆದುಕೊಳ್ಳಬಾರದು. ಪ್ರಸಂಗವೆಂದರೆ ಪ್ರಾಣ ಕೊಡಲು ಸಿದ್ಧನಿರಬೇಕು. ರುದ್ರ, ಈ ಕಾಗದ ಪತ್ರವನ್ನ ತೆಗೆದುಕೊಂಡು ಊರಿನ ಹಿರಿಯರ ಸಮ್ಮುಖದೊಳಗ
ಈ ಮನೆಗೆ ನೀನೇ ಮಗ ಅಂತ ತಿಳಿಸು. ನಾನು ಯಾವುದಾದರೂ ಕಾಸಿ ಕಲ್ಯಾಣಕ್ಕೆ ಹೋಗಿ ವಿಶ್ರಾಂತಿ ಪಡೆಯುತ್ತೇನೆ. ಹೌದು ಅಪ್ಪವ್ರ, ನೀವೇನು ಮಾಡಕತ್ತೀರಿ ಅಪ್ಪ? ನಾನು ಅಷ್ಟೊಂದು ಯೋಗ್ಯನೇ ಈ ನಿಮ್ಮ ಮನೆಗೆ? ನನ್ನ ಮನೆಯ ಮಾನ ಉಳಿಸಿದಾಗಲೇ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಉಂಡ ಋಣ ಮುಟ್ಟಿಸುವ ಋಣವಂತ ನೀನೊಬ್ಬ. ಅದಕ್ಕಾಗಿ ನೀನೇ ಈ ಮನೆಗೆ ನಿಜವಾದ ಮಗ ರುದ್ರ. ಹೋಗು, ಮೊದಲ ಹೋಗು, ಊರಿನ ಜನರನ್ನ ಕರೆದುಕೊಂಡು ಬಾ. ಅವರ ಸಮ್ಮುಖದೊಳಗ ನೀನೇ ಈ ಮನೆಗೆ ಮಗ ಅಂತ ತಿಳಿಸು. ಆಯ್ತು ಅಪ್ಪ. ದೇವಾ, ಏನು ನನ್ನ ಬಾಳಿನ ಚದುರಂಗದಾಟ, ನನ್ನ ಬದುಕೆಂಬ ಸತ್ಯ ನಿನ್ನ ಮನಸ್ಸಿಗೆ ಬರಲಿಲ್ಲವೇ? ನಾನ್ಯಾವ ಪಾಪ ಮಾಡಿರುವೆನೆಂದು ಈ ರೀತಿ ನನ್ನ ಬದುಕು ಸೃಷ್ಟಿಸಿರುವೆ ದೇವಾ? ನ್ಯಾಯ, ನೀತಿ, ಧರ್ಮ ಈ ಕಲಿಯುಗದಲ್ಲಿ ನನ್ನ ವೈರಿಗಳನ್ನಾಗಿ ಮಾಡಿದೆ. ನ್ಯಾಯವಂತರಿಗೆ ಇಲ್ಲಿ ಬದುಕಲು ನೆಲೆಯಿಲ್ಲವೇ? ನೀತಿವಂತರಿಗೆ ನಿಲ್ಲಲು ಸ್ಥಳವಿಲ್ಲವೇ? ಹೇಳು ದೇವಾ, ಹೇಳು. ಕಲ್ಲಾಗಿ ಕುಳಿತ ಕಳ್ಳ ನೀನು, ಎಲ್ಲ ಬಲ್ಲವರಾಗಿ ಏನು ಗೊತ್ತಿಲ್ಲಾರದಂತೆ ನಮ್ಮನ್ನೇ ಹೊಣೆ ಮಾಡುವ ಮಹಾ ನೀಚ. ಇಲ್ಲ ಇಲ್ಲ ಇಲ್ಲ, ಇದು ನಮ್ಮ ದೈವ ದುರಂತ, ನಮ್ಮ ದೈವ ಅಪ್ಪವ್ರ, ಊರ್ ಜನ ಎಲ್ಲ ಬಂದಾರಿ ಅಪ್ಪ. ಧನ್ಯರ ಎಲ್ಲರೂ ಬಂದಾರಿ ಅಪ್ಪ. ಧನಿ ಧನ್ಯರ ಮನಸ್ಸು